ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ವರ್ತಮಾನ ಸಮಯದಲ್ಲಿ ನಾವು ತಂದೆಗೆ ಮತ್ತು ಸರ್ವರಿಗೆ ಪ್ರಿಯರಾಗಬೇಕು ಅಂತಂದ್ರೆ ಏನಾಗ್ಬೇಕಂತೆ, ಸಂತುಷ್ಟ ಮಣಿಗಳಾಗಬೇಕು. ಏನಾಗಬೇಕು? ಸಂತುಷ್ಟ ಮಣಿಗಳಾಗಿ ಪ್ರತಿ ಪರಿಸ್ಥಿತಿಯ ಪ್ರಭಾವದಿಂದ ನಾವು ಮುಕ್ತರು ಆಗಿರಬೇಕಾಗ್ತದೆ. ಆದ್ಮೇಲೆ ಭಗವಂತ ನಮ್ಮನ್ನ ಯಾಕೆ ಆಯ್ಕೆ ಮಾಡಿದ್ದಾರೆ? ಯಾಕೆ ಆಯ್ಕೆ ಮಾಡಿದ್ದಾರೆ? ವಿಶ್ವ ಕಲ್ಯಾಣ ಮಾಡೋದಕ್ಕೆ. ಒಬ್ಬ ವ್ಯಕ್ತಿ ಡಾಕ್ಟರ್ ಆಗ್ತಾರಲ್ಲ, ಯಾಕೆ ಆಗ್ತಾರೆ? ರೋಗಿಗಳನ್ನ ಮುಕ್ತ ಮಾಡೋದಕ್ಕೆ. ಪೇಷಂಟ್ಗಳ ಕಾಯಿಲೆ ದೂರ ಮಾಡ್ಲಿ ಅಲ್ವಾ? ಯಾವಾಗ ಕಾಯಿಲೆ ಬರುತ್ತೋ ಅವಾಗ ಅವರು ಸೀರಿಯಸ್ ಆಗಿ ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಟ್ರೀಟ್ಮೆಂಟ್ ಕಡೆನೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಕೊರೋನಾ ಸಮಯದಲ್ಲಿ ನೋಡಿದ್ವಿ ನಾವು, ಹೆಚ್ಚಿನ ಪ್ರಾಮುಖ್ಯತೆ ಯಾರಿಗೆ ಕೊಟ್ಟಿದ್ದಾರೆ ಅವಾಗ? ಡಾಕ್ಟರ್ಗಳಿಗೆ. ಯಾಕಂದ್ರೆ ಆವಾಗ ಅವರ ತೀರಾ ಅವಶ್ಯಕತೆ ಇತ್ತು ಅಲ್ವಾ? ಎಷ್ಟೋ ಜನ ನರ್ಸ್ ಡಾಕ್ಟರ್ಗಳವ್ರ ಮಕ್ಕಳನ್ನ ಹಾಲು ಕುಡಿಸೋದನ್ನು ಬಿಟ್ಬಿಟ್ಟು ಏನ್ ಮಾಡಿದ್ರು? ಡ್ಯೂಟಿಗೆ ಜಾಯಿನ್ ಆಗಿತ್ತು. ಹಾಗೇನೆ ಆದ್ಮೇಲೆ ವರ್ತಮಾನ ಪ್ರಪಂಚದಲ್ಲಿ ಪ್ರಪಂಚನೇ ಒಂದು ಏನಾಗಿದೆ, ರೋಗಿ ಆಗ್ಬಿಟ್ಟಿದೆ ಅಲ್ವಾ? ಪಂಚತತ್ವಗಳಿರ್ಬೋದು, ಆತ್ಮಗಳಿರ್ಬೋದು, ಜಡ ವಸ್ತುಗಳಿರ್ಬೋದು, ಚೈತನ್ಯ ಶಕ್ತಿಗಳಿರ್ಬೋದು, ಎಲ್ಲರಿಗೂ ಕೂಡ ಏನ್ ಬಂದ್ಬಿಟ್ಟಿದೆ ಇವಾಗ? ಕಾಯಿಲೆಗಳು ಬಂದ್ಬಿಟ್ಟಿದೆ ಅಲ್ವಾ? ಅದನ್ನು ಗುಣ ಮಾಡುವಂತ ವೈದ್ಯನಾಥ ಯಾರು? ಬಾಬಾ. ನಾವ್ಯಾರು? ನರ್ಸ್ಗಳು, ನಾವು ಸಾಧನ ಅಲ್ವಾ? ಹಾಗೆ ಈಗ ಆಕ್ಚುಲಿ ನಮ್ಮ ಅವಶ್ಯಕತೆ ಪ್ರಪಂಚಕ್ಕೆ ಇದೆ. ಅದಕ್ಕೆ ನಾವೇನಾಗ್ಬೇಕಂತೆ? ಏನಾಗ್ಬೇಕು ಬಾಬಾ? ಏನಾಗ್ಬೇಕು? ಸಂತುಷ್ಟ ಮಣಿ. ಏನಾಗ್ಬೇಕು? ಯಾವ್ದಲ್ಲಿ? ಏನಿದೆ ಅದರಲ್ಲಿ. ಅಂದ್ರೆ ಶಾರೀರಿಕವಾಗಿ ನಾಟಕದ ಅನುಸಾರ ನಿಮಗೆ ಏನು ಸಿಕ್ಕಿದೆಯೋ ಅದಲ್ಲಿ ನೀವೇನಾಗಿರ್ಬೇಕು? ಸಂತುಷ್ಟ ಆಗ್ಬೇಕು. ಅದಲ್ಲಿ ಸ್ಥೂಲವಾಗಿ ಶಾರೀರಿಕವಾಗಿ ಶರೀರಕ್ಕೆ ಆ ದಿನಕ್ಕೆ ಶ್ರೀಮತದ ಅನುಸಾರ ಏನ್ ಆಹಾರ ಸಿಕ್ಕಿದೆಯೋ, ಯಾವ ಬಟ್ಟೆ ಸಿಕ್ಕಿದೆಯೋ, ಎಲ್ಲಿ ಮನೆ ಸಿಕ್ಕಿದೆಯೋ, ಸೇವೆಗೆ ಏನು ಅವಕಾಶ ಸಿಕ್ಕಿದೆಯೋ ಅದ್ರಲ್ಲಿ ನಾವೇನಾಗ್ಬೇಕು? ಸಂತುಷ್ಟರ ಆಗ್ಬೇಕು. ಒಂದು ವೇಳೆ ಸಂತುಷ್ಟರಾಗಿಲ್ಲ ಅಂತ ತಿಳಿದುಕೊಳ್ಳಿ, ಏನಾಗ್ತದೆ? ದುಃಖ. ಬಾಬಾ ಏನ್ ಹೇಳ್ತಿದ್ರು, ಸಂತುಷ್ಟ ಆಗ್ಬೇಕಂತೆ. ಒಂದ್ ವೇಳೆ ಸಂತುಷ್ಟತೆ ಇಲ್ಲ ಅಂತಂದ್ರೆ ಏನಾಗತ್ತೆ? ದುಃಖ. ಯೋಗದಲ್ಲಿ ಕೂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಯಾವ್ದ್ರಲ್ಲಿ ಕೂತ್ಕೊಂಡಿದ್ದೀರಿ? ಯೋಗದಲ್ಲಿ. ಸರಿ. ನಿಮ್ಮ ಪತಿ ಜೊತೆಗೆ ಏನೋ ಸಂಬಂಧ ಸರಿ ಇಲ್ಲ, ಜಗಳ ಆಗಿದೆ, ಏನಾಗ್ತದೆ? ಅದೇ ಬರ್ತಾ ಇರ್ತದೆ. ಅದೇ ಯೋಚನೆ ಬರ್ತಾ ಇರ್ತದೆ ತಾನೆ? ಮದ್ವೆ ಆಗೋ ಮೊದಲು ನೀವ್ ಯಾಕೆ ಸಿಗ್ಲಿಲ್ಲ? ಇಂಥ ಪತಿ ಜೊತೆಗೆ ನನಗೆ ಇಂಥವ್ರು ಯಾಕೆ ಮದುವೆ ಮಾಡಿದ್ರಿ? ಇಂಥ ಮಕ್ಳು ಯಾಕೆ ಹುಟ್ಟಿದ್ದಾರೆ? ನಾನ್ ಸಿಟಿಲಿ ಇರ್ಬೇಕಿತ್ತು ಅಂತ ಹಳ್ಳಿಯಲ್ಲಿರೋರು ಸಿಟಿಲಿರೋರು ಹಳ್ಳಿಲಿ ಇರ್ಬೇಕು ಅಂತ ಅಲ್ವಾ? ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕಡಿಮೆತನ ಮನಸ್ಸಿನಲ್ಲಿ ಇದ್ದರೆ, ವಿಶೇಷವಾಗಿ ಈಶ್ವರೀಯ ಸೇವೆಯ ಸಮಯದಲ್ಲಿ, ರಾಜಯೋಗದ ಸಮಯದಲ್ಲಿ ನಿಮ್ಮ ಮನಸ್ಸು ಅಲ್ಲೇ ಏನಾಗ್ತಾ ಇರ್ತದೆ? ಸೆಳೆತ ಕಡೆಗೇನೆ ಹೋಗ್ತದೆ ಅಲ್ವಾ? ನನಗೆ ವಾಚಾ ಸೇವೆಗೆ ಅವಕಾಶ ಕೊಟ್ಟಿಲ್ಲ, ನನಗೆ ಸೆಂಟರ್ ಟೀಚರ್ ಗೌರವ ಕೊಡೋದಿಲ್ಲ, ನನಗೆ ಹೋದಾಗ ಸ್ಪೆಷಲ್ ಟೋಲಿ ಕೊಡೋದಿಲ್ಲ, ಈಗ ಏನೇ ಒಂದು ರೀಸನ್ ಅಲ್ವಾ? ಅವಾಗೇನಾಗತ್ತೆ? ಸಂತುಷ್ಟತೆ ಇಲ್ಲದೇ ಇರುವಂತ ಕಾರಣದಿಂದ ನಿಮ್ಮ ಮನಬುದ್ಧಿಯನ್ನ ನೀವು ಸಂಪೂರ್ಣವಾಗಿ ಈಶ್ವರನ ಕೈಯಲ್ಲಿ ಈಶ್ವರ ಸೇವೆಗೆ ಕೊಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯಾವ್ದ್ರಲ್ಲಿ ಸಂತುಷ್ಟವಾಗಿರ್ಬೇಕಂತೆ? ಯಾವ್ದಲ್ಲಿ? ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ ಗೊತ್ತಾ? ಬಾಬಾ ಹೇಳಿದಾರಲ್ವಾ, ಏನ್ ಹೇಳಿ? ಸಂತುಷ್ಟವಾಗಿರಬೇಕು ಅಂತ.
ಅವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಪುರುಷಾರ್ಥದಲ್ಲಿ ಸಂತುಷ್ಟ ಆಗ್ಬಿಡ್ತೀವಿ, ಸೇವೆಯಲ್ಲಿ ಸಂತುಷ್ಟ ಆಗ್ಬಿಡ್ತೀವಿ. ಬಾಬಾ ಹೆಂಗೆ ಇಟ್ಟಿದ್ರು ಹಂಗೆ ಡ್ರಾಮಾ ಫಿಕ್ಸ್, ಚೇಂಜ್ ಆಗೋದಿಲ್ಲ ಅಂತ ಅದ್ರಲ್ಲಿ ಏನಾಗ್ಬಿಡ್ತೀವಿ, ಸಂತುಷ್ಟ ಆಗ್ಬಿಡ್ತೀವಿ. ಅದ್ರಲ್ಲಿ ಸಂತುಷ್ಟ ಆಗುವಂಗಿಲ್ಲ. ಅದ್ರಲ್ಲಿ ಏನಿರ್ಬೇಕು, ಇನ್ನೂ ನಾನು ಸಾಧನೆ ಮಾಡಬೇಕು, ಇನ್ನೂ ಸಂಪಾದನೆ ಮಾಡಬೇಕು, ಇನ್ನೂ ದಾನ ಧರ್ಮ ಮಾಡಬೇಕು, ಇನ್ನೂ ಬೇರೆಯವರ ಸಮಸ್ಯೆಗಳನ್ನೇನ್ ಮಾಡ್ಬೇಕು, ಪರಿಹಾರ ಮಾಡ್ಲಿಕ್ಕೆ ನಾನು ನಿಮಿತ್ತನಾಗ್ಬೇಕು. ಅದ್ರಲ್ಲಿ ಇನ್ನು ಬೇಕು 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 ಹೇಳುವಂತ ಒಂದು ಕೌತುಕತೆ, ಇಚ್ಛೆ, ಹಸಿವು ಬೇಕಾಗ್ತದೆ. ಯಾವ್ದ್ರಲ್ಲಿ ಸಾಕು? Okay. ಸ್ಥೂಲ ನಿಮ್ಗೂ ಬಾಬನ ಪ್ರಶ್ನೆ, ಇವಾಗ ಯಾರು ಜಾಯಿನ್ ಆಗಿದ್ರಿ, ನಿಮ್ಗೆ ಯಾರಿಗಾದ್ರೂ 3 ಹೊತ್ತಿನ ಊಟಕ್ಕೆ ಏನಾದ್ರು ತೊಂದರೆ ಇದೆಯಾ? ಉಪವಾಸ ಇಲ್ಲ. ಇದ್ದೀರಾ? ಇಲ್ಲ ಹಾಕೊಳ್ಳಿಕ್ ಬಟ್ಟೆ ಇದೆಯಾ? ಇದೆ ಇರ್ಲಿಕ್ ಮನೆ ಇದೆಯಾ? ಇದೆ ಬಾಡಿಗೆ ಮನೆನೋ ಸ್ವಂತ ಮನೆನೋ ಇದೆ ತಾನೆ? ಯಾವ್ದಾರ ಒಂದು ಇದೆ. ಇದೆ ತಾನೆ? ಓಕೆ. ಅಂದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದು ಇದೆಯಲ್ಲ. ಮನೆಯಲ್ಲಿ ಎ ಸಿ ಇಲ್ಲದೆ ಇರಬಹುದು, ನಿಮ್ಗೆ ಬೇಕಾಗಿರುವಂತ ರೀತಿಯಲ್ಲಿ ಆಹಾರ ಬಟ್ಟೆ ಇಲ್ಲದೆ ಇರಬಹುದು, ಆದ್ರೆ ಶರೀರದ ನಿರ್ವಹಣೆಗೆ ಏನು ಬೇಕೋ ಅದು ಇದೆ. ಕೊಟ್ಟಿದಾರೋ ಇಲ್ಲೋ ಬಾಬಾ? ಕೊಟ್ಟಿದ್ದಾರೆ. ಅಂದ್ರೆ ಅದ್ರಲ್ಲಿ ನಾವೇನಾಗಿರ್ಬೇಕು? ಸಂತುಷ್ಟ ಮಾಡಿ ಒಂದು ವೇಳೆ ಇಲ್ಲ ಅಂತಂದ್ರೆ ನಿಮ್ಮಲ್ಲಿ ಯಾವ್ದು ಇಚ್ಛೆ ಇರತ್ತೋ ಅದನ್ನ ಪಡೆದುಕೊಳ್ಬೇಕು ಅಂತ ಮನಬುದ್ಧಿ ಏನಾಗ್ತಾ ಇರ್ತದೆ, ಆ ಕಡೆಗೆ ಹೋಗ್ತಾರೆ ಆಡ್ತದೆ ಅಲ್ವಾ? ಹಣ, ಅಂತಸ್ತು, ಅಧಿಕಾರ, ಹೆಸರು, ಕೀರ್ತಿ, ಸನ್ಮಾನ, ಇಂದ್ರಿಯ ಸುಖ, ಊರ್ ಸುತ್ತೋದು, ನೋಡೋದು, ಕೇಳೋದು, ನಾಲ್ಗೆ ರುಚಿ, ಶರೀರದ ಶೃಂಗಾರ, ಸೌಂದರ್ಯ ಅಲ್ವಾ? ಬೇರೆ ಸೆಂಟರ್ ಕೊಟ್ಟಿದ್ದಾರೆ, ನಾವು ಕಟ್ಟಬೇಕು. ಅವಾಗೇನಾಯ್ತು, ಇರೋದ್ರಲ್ಲಿ ನಾವೇನಾಗಿಲ್ಲ, ಸಂತೋಷ ಇಲ್ಲ. ಇದು ಸ್ಥೂಲವಾಗಿ. ಇನ್ನು ಸೂಕ್ಷ್ಮದಲ್ಲೂ ಕೂಡ ಕೆಲವೊಂದ್ಸಲ ಏನ್ ಮಾಡ್ತೀವಿ, ಅಯ್ಯೋ ನಾವು ಕೂತ್ಕೊಂಡು ಯೋಗನೇ ಆಗೋದಿಲ್ಲಪ್ಪ, ಬಾಬಾ ನಮ್ಮನ್ನು ಉಪಯೋಗನೇ ಮಾಡಲ್ಲಪ್ಪ. ಅಲ್ಲೂ ಕೂಡ ಏನಾಗಿರ್ತೀವಿ, ಸಂತುಷ್ಟರು ಆಗಿರಲ್ಲ. ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಸಂಪೂರ್ಣವಾಗಿ ನೀವು ಈಶ್ವರ್ಯ ಕಾರ್ಯವನ್ನ ಮಾಡ್ಬೇಕು, ತಂದೆಗೆ ಪ್ರಿಯರಾಗ್ಬೇಕಂತ ಏನ್ ಮಾಡ್ಬೇಕಂತೆ, ಸಂತುಷ್ಟ ಮಣಿ ಅಂತಂದ್ರೆ ಮಣಿಯಲ್ಲಿರುತ್ತೆ, ಕೊರಳಲ್ಲಿ ಯಾರ ಕೊರಳಲ್ಲಿ ಇರ್ಬೇಕು? ಭಾವನೆ ಕೊಡೋದು. ಬಾಬನ ಕೊರಳಲ್ಲಿ. ಭಗವಂತನ ಕೊರಳಲ್ಲಿ ಒಂದು ಮಣಿ ಇರೋದಂದ್ರೆ ಏನರ್ಥ? ಅನುಮಾನ ಇಲ್ಲ, ಅವ್ನಿಗೆ ಕೊಟ್ಟು ಬಿಡ್ಬೇಕು, ಅವ್ನ್ ಮಾಡ್ಲಾಕ್ ಕೂತ್ಕೊಂಡು. ಒಂದು ಸಣ್ಣ ಮಗು ಅಮ್ಮನ ಮಳೆಯಲ್ಲಿ ಇದ್ರೆ ಆ ಮಗು ಏನ್ ಕೇಳ್ತದೆ? ಅಮ್ಮನ ಪ್ರೀತಿ, ಏನು ಕೇಳಲ್ಲ. ಇನ್ನು ಕೇಳಲ್ಲ ತಾನೆ. ಎಷ್ಟೊತ್ತಿಗೆ ಮಲ್ಕೊಳ್ಬೇಕು ಅಂತ ಅಮ್ಮನೇ ಡಿಸೈಡ್ ಮಾಡ್ತಾರೆ. ಮಲ್ಕೊ 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 ಅಂತ ಹೇಳ್ತಾರೆ. ಯಾರು? ಅಮ್ಮ. ಅಮ್ಮ. ಹೇಳ್ಬೇಕಾದ್ರೆ ಅಮ್ಮನೇ ಹೇಳಿಸ್. ಮಲಗುತ್ತೇನೆ ಅಂತ ಬೇಡ 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 ಏಳು 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 ಹೇಳ್ಸೋದು ಯಾರು? ಅಮ್ಮ. ಅಮ್ಮ. ಏನ್ ತಿನ್ಬೇಕು ಯಾರು ಡಿಸೈಡ್ ಮಾಡ್ತಾರೆ? ಅಮ್ಮನೇ. ಎಷ್ಟ್ ತಿನ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಅಮ್ಮನೇ. ಯಾವ ಬಟ್ಟೆ ಹಾಕೊಳ್ಬೇಕು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಅಮ್ಮನೇ ಮಾಡ್ಬೇಕು ಅಲ್ವಾ? ಅಂದಮೇಲೆ ಮಣಿಯಾಗಿರುವಂಥವರು ಆ ಒಂದು ತಂದೆ ತಾಯಿಯ ಮಡಿಲಲ್ಲಿ ಇರೋದಷ್ಟೇ ಕೆಲಸನೇ ಬಿಟ್ರೆ ಅವರ ವೈಯಕ್ತಿಕ ಲಾಲನೆ ಪಾಲನೆ ಎಲ್ಲಾ ಜವಾಬ್ದಾರಿ ಯಾರ್ದು? ತಂದೆ ತಾಯಿದು. ಅದಕ್ಕಾಗಿ ನೀವು ಮಣಿಯಾಗಿ ಭಗವಂತನ ಕೈಲಿದ್ದಾಗ ಸಮಯದ ಅನುಸಾರ ಬಾಬಾ ನಿಮಗೆ ಸ್ಥೂಲವಾಗಿ ಸೂಕ್ಷ್ಮವಾಗಿ ಈ ಪ್ರಪಂಚದಲ್ಲಿ ಏನು ಕೊಡ್ತಾರೋ ಅದನ್ನ ಪ್ರೀತಿಯಿಂದ ಏನ್ ಮಾಡ್ಬೇಕು? ಸ್ವೀಕಾರ ಮಾಡಬೇಕು. ಮತ್ತೆ ನಿಮ್ಮ ಮನಸ್ಸನ್ನ ಸದಾ ಕಾಲ ಭಗವಂತನಿಗೆ ಏನ್ ಮಾಡ್ಬೇಕು? ಈಶ್ವರೀಯ ಕಾರ್ಯದಲ್ಲಿ ಸಮರ್ಪಣೆ ಮಾಡಬೇಕು. ಇವತ್ತು ನಾವು ಬೆಂಗಳೂರು, ಹೈದರಾಬಾದ್ ಅಂತ ದೊಡ್ಡ ದೊಡ್ಡ ಊರುಗಳು ನೋಡ್ತಾ ಇದ್ದೀವಿ. ಜನ ಬರೀ ಸಂಪಾದನೆ 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 ಅಂತ ಏನ್ ಮಾಡ್ತಿದ್ದಾರೆ? ಹೋಗ್ತಾ ಇದ್ದಾರೆ. ಊಟ, ತಿಂಡಿ, ನಿದ್ರೆ, ಆಹಾರ ಯಾವ್ದ ಕಡೆನೂ ಗಮನ ಕೊಡ್ತಾ ಇಲ್ಲ. ಗಮನ ಯಾವ್ದ್ರ ಕಡೆಗೆ? ಸ್ಥೂಲವಾದಂತ ಧನದ ಸಂಪಾದನೆಗೆ. ಹಾಗೆ ಇಲ್ಲಿ ಹೇಳ್ತಾರೆ, ಸಂತುಷ್ಟ ಮಣಿಗಳಾಗಿ ಹರ ಪರಿಸ್ಥಿತಿಗೆ ಪ್ರಭಾವ ಸೆ ಮುಕ್ತ ರಹೋ. ಯಾವುದೇ ಪರಿಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಪರಿಸ್ಥಿತಿ ಯಾವುದು? ಇರಾನಲ್ಲಿ ಯುದ್ಧ ಆಗ್ತಾ ಇದೆ, ನಿಮ್ಮ ಸ್ಥಿತಿನೋ ಪರಿಸ್ಥಿತಿನೋ? ಅದೇ ಅಕ್ಕ. ಅಲ್ಲಿ ಯುದ್ಧ ಆದ್ರೆ ಇಲ್ಲಿ ಯಾವ ನಷ್ಟ ಆಗುತ್ತೆ. ಅಲ್ಲಿರುವಂತ ಆತ್ಮಗಳ ಅದು ಕರ್ಮದ ಲೆಕ್ಕಾಚಾರ. ಹೌದಾ? ಹೌದಾ ಅಲ್ವಾ? ಓಕೆ, ನಮ್ಗೆ ತೊಂದರೆ ಆಗತ್ತೆ, ಹೌದು, ಒಪ್ಕೊಳ್ಳೋಣ. ಅದು ಇವಾಗ ನಿಮ್ಮ ಹತ್ರ ಪೆಟ್ರೋಲ್ ಇದೆಯಲ್ಲ, ಇವಾಗ ಗ್ಯಾಸ್ ಇದೆಯಲ್ಲ, ಸದ್ಯಕ್ಕೆ ಏನ್ ತೊಂದರೆ ಇಲ್ವಲ್ಲ. ಮುಂದಾಗುವಂತ ಚಿಂತೆಗೆ ಇವಾಗ ಯೋಚನೆ ಮಾಡ್ತೀರಿ?
ನನ್ನ ಮಗ ಸರಿ ಇಲ್ಲ, ಪತಿ ಸರಿ ಇಲ್ಲ, ಅದು ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ನಾವೇನ್ ಮಾಡ್ತೀವಿ? ಪರಿಸ್ಥಿತಿ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದೀವಿ. ಸರಿ, ನಿಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಸ್ಥೂಲವಾಗಿ ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ಆ ಪರಿಸ್ಥಿತಿ. ಪರಿಸ್ಥಿತಿ. ನಿಮ್ಮದೇ ಹಣ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ಬ್ಯಾಂಕ್ ಅಲ್ಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ದುಡ್ಡು ನಿಮ್ದಲ್ವಾ, ಬೇರೆಯವ್ರದಾ? ಸ್ವಸ್ಥಿತಿ. ಆ ದುಡ್ಡು ನಮ್ದೇ ದುಡ್ದಾಗಿರ್ಬೋದು, ಆದ್ರೆ ಅದನ್ನ ಉಪಯೋಗ ಮಾಡಿ ಇದ್ರೂನು ಇಲ್ದೇ ಇದ್ರೂನು ಇವಾಗಿರೋ ಸ್ಥಿತಿ ಆ. ಒಳಗಡೆ ಸ್ಥಿತವಾಗಿರ್ಬೇಕು. ಅದ್ ಸರಿ, ಈಗ ಹಣ ಇರೋದು ಸ್ವಸ್ಥಿತಿನೋ ಪರಿಸ್ಥಿತಿನೋ? ಸ್ವಸ್ಥಿತಿಯನ್ನು ನೋಡಿ, ಸ್ವಸ್ಥಿತಿ ಅಂತ ಬಂದು ಪರಿಸ್ಥಿತಿ ಅಂತ ಪ್ರಶ್ನೆ. ಶರೀರ ಸ್ವನೋ ಪರನೋ? ಪರ. ಹಣ ಶರೀರ ಸಂಬಂಧಪಟ್ಟಿದ್ದು, ಆತ್ಮ ಸಂಬಂಧಪಟ್ಟಿದ್ದು? ಶರೀರ. ಶಾರೀರಿಕ ಆದ್ಮೇಲೆ ಅದು ಪರಿಸ್ಥಿತಿನೋ ಸ್ವಸ್ಥಿತಿನೋ? ಪರಿಸ್ಥಿತಿ. ಪರಿಸ್ಥಿತಿ. ಈಗ ಹೇಳಿ, ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ಅಲ್ಲ, ನಾವು ಪರಿಸ್ಥಿತಿ ಅಂತ ನೀವು ಪದೇ ಪದೇ ಕೇಳಿದ್ರಲ್ಲ, ಯಾಕೆ? ಯಾಕಂದ್ರೆ ಅಲ್ಲಾಡ್ಸ್ ನೋಡೋದಪ್ಪ ಏನಿರ್ತಾರೆ ಅಂತ. ಉತ್ತರದಲ್ಲಿ ಪರ್ಫೆಕ್ಟ್ ಇದ್ದಾರೋ ಅಥವಾ ಇನ್ನೂ ಡೌಟ್ ಇದೆಯಾ? ಹಾಗಿದ್ರೆ ಸ್ವಸ್ಥಿತಿ ಅಂದ್ರೆ ಯಾವುದು? ಆತ್ಮ. ಆತ್ಮ. ಯಾವುದು ಸ್ವಸ್ಥಿತಿ? ಸ್ವ ಅಂತಂದ್ರೆ ಯಾರು? ಆತ್ಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಸ್ವಸ್ಥಿತಿ. ಸ್ವ ಅಂತಂದ್ರೆ ಯಾರು? ಆತ್ಮ. ನಿಮ್ಮ ಸ್ಥಿತಿ ಅಂತಂದ್ರೆ ಏನು? ಸಪ್ತಗುಣಗಳು. ಸಪ್ತಗುಣಗಳು. ನಿಮ್ಮಲ್ಲಿ ವರ್ತಮಾನ ಸಮಯದಲ್ಲಿ ಸಪ್ತಗುಣಗಳ ಏನು ಸ್ಟಾಕ್ ಇದೆಯೋ ಅದೇ ನಿಮ್ಮ ಸ್ವಸ್ಥಿತಿ. ಸ್ವಸ್ಥಿತಿ. ಹೌದಾ? ನನ್ನಲ್ಲಿ ಸ್ವಂತ ಬಿಲ್ಡಿಂಗ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಹಣ ಇದೆ, ಸಾಲ ಇದೆ. ಅದು ನಾವೇನ್ ಮಾಡ್ತೀವಿ? ಬಡವರು ಶ್ರೀಮಂತರು ಅಂತ ನಾವೇನ್ ಮಾಡ್ತೀವಿ? ಡಿವೈಡ್ ಮಾಡ್ತೀವಿ ತಾನೆ? ಹಾಗೆ ಇಲ್ಲೂ ಕೂಡ ಸ್ವ ಅಂದ್ರೆ ಆತ್ಮದ ಸ್ಥಿತಿ ಏನು? ನಿಮ್ಮಲ್ಲಿ ಎಷ್ಟು ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಇದೆ, ಅಥವಾ ಅಥವಾ ದುಃಖ, ಅಶಾಂತಿ, ದುಃಖ, ಅಶಾಂತಿ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ, ಅದು ನಿಮ್ಮ ಪರಿಸ್ಥಿತಿ. ಸ್ವಸ್ಥಿತಿ. ಆತ್ಮದಲ್ವಾ ಅದು? ಓಕೆ. ಹೊಟ್ಟೆ ತುಂಬಾ ಊಟ ಮಾಡ್ತೀನಿ, ನಿಮ್ಮ ಸ್ವಸ್ಥಿತಿ ಏನಿದೆ? ಹೊಟ್ಟೆ ಫುಲ್ ಆಗಿದೆ ಶಾರೀರಿಕವಾಗಿ. ಓಕೆನಾ? ಹೊಟ್ಟೆ ಖಾಲಿ ಆಯ್ತು, ಅವಾಗ ಹೊಟ್ಟೆ ಕಡೆ ಗಮನ ಕೊಟ್ಟರೆ ಏನಾಗ್ತದೆ? ಪರಿಸ್ಥಿತಿ. ಹಸಿವಾಗತ್ತೆ ತಾನೆ ಅಲ್ವಾ? ಹಾಗೆ ಇಲ್ಲಿ ಹೇಳ್ತಾರೆ, ನಿಮ್ಮಲ್ಲಿ ಆತ್ಮದಲ್ಲಿ ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ ಇದೆಯೋ, ಅಂದ್ರೆ ರಾಮನಿಗೆ ಸಂಬಂಧಪಟ್ಟಂತದ್ದು ಇದೆಯೋ, ಅಥವಾ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅದರ ಎಫೆಕ್ಟ್, ದುಃಖ, ನೋವು, ಸಮಸ್ಯೆ, ವಿಘ್ನಗಳು ಇದ್ದಾವು. ನೀವೇನ್ ಮಾಡ್ಕೊಳ್ಬೇಕು? ಸರಿ. ಕಾಮ, ಕ್ರೋಧ, ಲೋಭ, ಮೋಹದಿಂದ ಪರಿಸ್ಥಿತಿ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ. ಸರಿ. ಸೀತೆ ರಾಮನ ಜೊತೆಲಿದ್ದ ಖುಷಿಯಾಗಿದ್ಲು, ರಾವಣನ ಜೊತೆಗಿದ್ದ ಖುಷಿಯಾಗಿದ್ಲು? ರಾಮನ ಜೊತೆ ಇದ್ದಾಗ ಖುಷಿ, ದುಃಖ ಯಾವಾಗ? ರಾವಣನ ಜೊತೆ ಇದ್ದಾಗ. ಯಾಕೆ? ರಾಮ ಇರ್ಲಿಲ್ಲಲ್ಲ, ಅವನು ಪರಪುರುಷ, ಬೇರೆ ವ್ಯಕ್ತಿ ಅವನು. ರಾಮ ತನ್ನ ಪತಿ ಅಲ್ವಾ? ಈಗ ನಿಮ್ಮ ಹತ್ರ ಎರಡೂ ಇದೆ. ಏನಿದೆ? ರಾಮನು ಇದ್ದಾರೆ, ರಾವಣನು ಇದ್ದಾರೆ. ಸೀತೆ ಅವರ ತಂದೆಯ ಮನೆಯಲ್ಲಿದ್ದಾಗ, ಜನಕ ರಾಜನ ಮನೆಯಲ್ಲಿದ್ದಾಗ ಸೀತೆಗೆ ರಾಮನ ಬಗ್ಗೆ ಅರಿವು ಇರಲಿಲ್ಲ. ಹೌದಾ? ಅದೇ ಅವರು ಶ್ರೀಲಂಕಾದ ಲಂಕೆದಲ್ಲಿ ಇದ್ದಾಗ ಯಾರ ಅರಿವಿತ್ತು? ರಾಮನ ಬಗ್ಗೆ. ಆವಾಗ ಸೀತೆ ರಾವಣನಲ್ಲಿದ್ರೂ ಕೂಡ ಮನಸ್ಸನ್ನ ಎಲ್ಲಿಟ್ಟಿದ್ಲು? ರಾಮನಲ್ಲಿ. ರಾವಣ ಎಷ್ಟೋ ಪ್ರಯತ್ನವನ್ನ ಮಾಡ್ತಾಳೆ ತನ್ನ ಪತ್ನಿಯನ್ನಾಗಿ ಮಾಡ್ಲಿಕ್ಕೆ, ಬೇಕಾದಷ್ಟು ಪ್ರಲೋಭನೆಯನ್ನ ಕೊಡ್ತಾಳೆ, ನನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ತೇನೆ ಅಂತ ಹೇಳ್ತಾಳೆ. ಆದ್ರೂ ಕೂಡ ಸೀತೆ ಏನ್ ಮಾಡೋದಿಲ್ಲ, ಒಪ್ಕೊಳ್ಳೋದಿಲ್ಲ. ಮನಸ್ಸಿನಿಂದ ಯಾರ ಜೊತೆಗೆ ಇರ್ತಾಳೆ? ರಾಮನ ಜೊತೆ. ನೀವ್ಯಾರು? ಸೀತೆ. ರಾವಣನ ರಾಜ್ಯದಲ್ಲಿ ರಾವಣನ ಇಂದ್ರಿಯ ಸುಖವನ್ನ ಅನುಭವ ಮಾಡ್ತಾ ಇರುವಂತ ಸೀತೆಯರೋ, ಅಥವಾ ರಾವಣ ರಾಜ್ಯದಲ್ಲಿದ್ದೂ ಕೂಡ ಮನಸ್ಸನ್ನ ರಾಮನ ಜೊತೆ ಮತ್ತು ಲಕ್ಷ್ಯವನ್ನ ಇಟ್ಕೊಂಡಿರುವಂತಹ ಸೀತೆಯರು, ಸತ್ಯವಾದ, ಪವಿತ್ರ, ಯೋಗ್ಯವಾದಂತ ಸೀತೆಯರು ಅಂತ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮಲ್ಲ ಸಪ್ತ ಗುಣಗಳ ಸಂಪಾದನೆ, ಅದರ ಒಂದು ದಾನ,
ಅದರ ಒಂದು ಕರ್ಮ, ಆ ಕರ್ಮದ ಫಲ, ಸಂಪಾದನೆ, ಆ ಮೂಲಕ ಕರ್ಮದ ಲೆಕ್ಕಾಚಾರ, ಕ್ಲಿಯರೆನ್ಸ್, ಉಳಿತಾಯ ಇದು ಆಗ್ತಾ ಇದ್ರೆ ಪರಿಸ್ಥಿತಿಯ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ. ನಿಮ್ಮ ಮನೇಲಿ ಬೆಳಗಿಂದ ಇದ್ಬಿಟ್ಟು ಕಸ ಗುಡಿಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು ಮಾಡ್ತಾ ಇದ್ರೆ ಹೊರಗಡೆ ಪ್ರಪಂಚಕ್ಕೆ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಪಕ್ಕದ ಮನೇಲಿ ಏನಾಗ್ತಾ ಇದೆ, ಊರಲ್ಲಿ ಏನಾಗ್ತಾ ಏನೂ ಗೊತ್ತಾಗಲ್ಲ. ಓಕೆ, ಗೊತ್ತಾಗೋದು ಯಾವಾಗ? ಹೊರಗಡೆ ಹೋಗಿ ನೋಡಿದಾಗ. ಹೊರಗಡೆ ಹೋಗ್ಬೇಕಂತ ಇಲ್ಲ, ಎಲ್ಲಾ ಕೆಲಸ ಮುಗಿಸ್ಬಿಟ್ರು ಕೈಯಲ್ಲಿ ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ರೆ ಇವತ್ತು ಅಂಬೇಡ್ಕರ್ ಜಯಂತಿ, ಇವತ್ತು ಗಾಂಧಿ ಜಯಂತಿ, ಇವತ್ತು ಯುದ್ಧ ನಡೀತಾ ಇದೆ. ಗೊತ್ತಾಗೋದು ಯಾವಾಗ? ಮೊಬೈಲ್ ಹಿಡ್ಕೊಂಡೆ. ಮೊಬೈಲ್ ನೋಡೋದಾಗ್ಲಿ, ಶರೀರವನ್ನು ಹೊರಗಡೆ ಕಳಿಸೋದಾಗ್ಲಿ, ಅವಾಗ ಏನಾಗ್ಬಿಡ್ತದೆ? ಹೊರಗಡೆ ಪ್ರಪಂಚದ ವಿಷಯ ನಿಮ್ಗೆ ಏನಾಗತ್ತೆ? ಗೊತ್ತಾಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಒಬ್ಬರೇನೆ ಬಾಬನ್ ಜೊತೆಗಿದ್ರೆ ಏನಾಗ್ತದೆ? ಹೊರಗಡೆ ಪ್ರಪಂಚದ ವಿಷಯ ಗೊತ್ತಾಗೋದಿಲ್ಲ. ಈಗ ಹೇಳಿ, ಈಗ ನಾವು ಸಂತುಷ್ಟ ಮಣಿಗಳಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಾಬನ್ ಜೊತೆಗೆ ಜೊತೆಲೇ ಇರ್ಬೇಕು. ಪರಿಸ್ಥಿತಿಗಳು ಬಂದ್ರೂ ಕೂಡ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಯಾವಾಗ ಏನ್ ಮಾಡ್ಬೇಕು? ಪರಿಸ್ಥಿತಿಗೆ ಪ್ರಭಾವಿಸಿ ಮುಕ್ತರಾವು. ಏನ್ ಮಾಡ್ಬೇಕು ಅವಾಗ? ಏನ್ ಮಾಡ್ಬೇಕು? ಸ್ವಸ್ಥಿತಿಲಿರ್ಬೇಕು. ಅಂದ್ರೆ ನಿಮ್ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಚಳಿ ಇದೆ, ಸ್ವಸ್ಥಿತಿನೋ ಪರಿಸ್ಥಿತಿನೋ? ಪರಿಸ್ಥಿತಿ. ಅದರ ಪ್ರಭಾವ ನಿಮ್ಮ ಶರೀರದ ಮೇಲೆ ಬೀಳಬಾರ್ದು. ಆವಾಗ ನೀವು ಸ್ವೆಟರ್ ಹಾಕ್ಬಾರ್ದು. ಊರೆಲ್ಲ ಬೆಂಕಿ ಮಾಡ್ಬಿಟ್ಟು ಎಲ್ಲ ಬಿಸಿ ಮಾಡ್ಬಿಟ್ಟು ಅಲ್ಲಿ ಚಳಿಯನ್ನು ದೂರ ಮಾಡುವಂತ ಕೆಲಸ ಮಾಡ್ಬೇಕು. ಏನ್ ಮಾಡ್ಬೇಕು? ನಿಮ್ಮ ಶರೀರಕ್ಕೆ ಮಾತ್ರ ನೀವು ರಕ್ಷಣೆ ಕೊಡಬಹುದು ಹೊರತು ಬೇರೆಯವ್ರ ಶರೀರಕ್ಕೆ ನೀವು ರಕ್ಷಣೆ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆ ಆತ್ಮೀಯರೇ, ಸಂತುಷ್ಟ ಮಣಿಗಳಾಗ್ಬೇಕು ಅಂದ್ರೆ ಸದಾ ಬಾಬನ ಮಡಿಲಲ್ಲಿ ಇದ್ದಾಗ ಆ ಸಮಯಕ್ಕೆ ನಿಮ್ಗೆ ಏನು ಬೇಕು ಅಂತ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಹೋಗ್ತಾರೆ. ಸಮಯದ ಅನುಸಾರ ಭಗವಂತನ ಭೋಜನವನ್ನ ಏನ್ ಮಾಡ್ತಾ ಹೋಗಿ? ಸ್ವೀಕಾರ ಮಾಡ್ತಾ ಹೋಗಿ. ಓಕೆ ಆದ್ಮೇಲೆ ರಾಜಯೋಗ ಅಂತಂದ್ರೆ ಏನು? ಮನಸ್ಸು ಬಾಬನಲ್ಲಿ ಇಡೋದು. ರಾಜಯೋಗ ಅಂತಂದ್ರೆ ನಾನು ಊರೆಲ್ಲ ಸುತ್ತಾ ಇರ್ತಾನೆ, ಶಾರೀರಿಕವಾಗಿ ಊರೆಲ್ಲ ಸುತ್ತಿದ ಮೇಲೆ ಶರೀರವನ್ನ ಮನೆ ಕರ್ಕೊಂಡು ಬಂದ್ಮೇಲೆ ಏನ್ ಮಾಡ್ತೀರಿ? ಕ್ಲೀನ್ ಮಾಡಿ ಕ್ಲೀನ್ ಮಾಡೋದು, ಊಟ ಮಾಡೋದು, ತಿಂಡಿ ತಿನ್ಸೋದು, ಅಪ್ಪ ಅಮ್ಮನ ಜೊತೆಗಿರೋದು ಎಲ್ಲ ಮಾಡ್ತೀವಿ ತಾನೆ. ಹಾಗೆ ಆತ್ಮ ಅಂತ ತಿಳ್ಕೊಂಡು ದಿನದ ಸ್ವಲ್ಪ ಸಮಯ ನನ್ನ ಮನೆಗೆ ಹೋಗ್ಬಿಟ್ಟು ನನ್ನ ಅಪ್ಪ ಜೊತೆಗೆ ಏನ್ ಮಾಡೋದು? ಇರೋದು. ಸರಿ, ಎಲ್ಲಿರ್ಬೇಕು? ಪರಮಧಾಮದಲ್ಲಿ ಇದ್ದಾಗ ಬೇರೆ ವಿಷಯದ ಬಗ್ಗೆ, ವಿಚಾರದ ಬಗ್ಗೆ ಯೋಚನೆ ಚಿಂತನೆ ಮಾಡ್ಬೇಕು, ಮಾಡಬಾರ್ದು? ಅದೆಲ್ಲದಿಂದ ನೀವೇನಾಗಿರ್ಬೇಕು? ಡಿಟ್ಯಾಚ್. ಸರಿ, ನೀವ್ ಇವಾಗ ಎಲ್ಲಿದ್ದೀರಿ? ಎಲ್ಲೋಗ್ಬೇಕು? ಪರಮಧಾಮದಲ್ಲಿ ಹೇಗಿದ್ದಾಗ ಅಪ್ಪ ನಿಮ್ಗೆ ಇಷ್ಟ ಆಗ್ತಾರೆ, ಅಪ್ಪ ನಿಮ್ಗೆ ಪ್ರೀತಿ ಮಾಡ್ತಾರೆ? ಸ್ವಚ್ಛವಾಗಿ. ಒಂದು ಇದ್ದಾಗ, ಆ ತಂದೆ ಮಡ್ಲಲ್ಲಿ ಇದ್ದಾಗ, ತಂದೆ ಮಡ್ಲಲ್ಲಿ ಇದ್ದಾಗ ಸ್ವಚ್ಛವಾಗಿರ್ತೀವಿ. ಹಾ ಸರಿ, ನೋಡೋಣ. ಬೇರೆ ಬೇರೆ ಲೆವೆಲ್ ಅನ್ನು ಬಾಬಾ ಹೇಳ್ತಾ ಹೋಗ್ತಾರೆ. ನಿಮ್ಮನ್ನ ನೀವೇನ್ ಮಾಡ್ತಾ ಹೋಗಿ? ಒಬ್ಬ ವ್ಯಕ್ತಿ ಭಾರತ ದೇಶದವನು US ಇದ್ದಾನೆ. ಎಲ್ಲಿದ್ದಾನೆ? ಅಲ್ಲಿದ್ಬಿಟ್ಟು ಭಾರತ ದೇಶವನ್ನು ನೋಡ್ತಾ ಇರೋದು, ಸುದ್ದಿ ಕೇಳ್ತಾ ಇರೋದು. ಗಮನ ಎಲ್ಲಿದೆ? ಭಾರತ ದೇಶದ ಬಗ್ಗೆ. ಓಕೆ, ಇದು ಮೊದಲನೇ ಹಂತ. ಹಾಗೆ ನಾವು ಇಲ್ಲಿ ಇದ್ಬಿಟ್ಟು ಏನ್ ಮಾಡ್ತೀವಿ? ಪರಂಧಾಮ ನೋಡ್ತಾ ಇರ್ತೀವಿ. ಯಾವ್ದೋ ನೋಡ್ತಾ ಇರ್ತೀವಿ ಅಲ್ವಾ? ಇಲ್ಲಿ ಇದ್ಬಿಟ್ಟು ಪರಮಧಾಮ ಪರಮಾತ್ಮ ನೋಡ್ತಾ ಇರೋದು, ಇದು ಒಂದು ಹಂತ. ಓಕೆ ಸರಿ, ನೆಕ್ಸ್ಟ್ ಅವನು ಭಾರತಕ್ಕೆ ಬರ್ತಾನೆ. ಎಲ್ಲಿಗೆ ಬರ್ತಾನೆ? ಭಾರತಕ್ಕೆ ಬರ್ತಾನೆ. ಅವಾಗ ಅಂದ್ರೆ ಪರಂಧಾಮಕ್ಕೆ ಎಂಟ್ರಿ ಏನಾದ್ರಿ? ಪರಂಧಾಮಕ್ಕೆ ಬಂದಿದ್ದೀರಿ ಅಷ್ಟೇ. ಎಲ್ಲಿಗೆ ಬಂದಿದ್ದೀರಿ? ಪರಂಧಾಮಕ್ಕೆ ಬಂದಿದ್ದೀವಿ ಅಷ್ಟೇ. ಭಾರತ ದೇಶಕ್ಕೆ ಬಂದಿದ್ದೀರಿ. ಎಲ್ಲಿಂದ? ಅಮೆರಿಕದ US ಇಂದ. ಅವಾಗ ಡಿಫ್ರೆನ್ಸ್ ಇದೆ ತಾನೆ? ನನ್ನ ತಾಯ್ನಾಡಿಗೆ ಬಂದೆ, ಡೆಲ್ಲಿಯಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದೆ. ಓಕೆ ಸರಿ, ನೆಕ್ಸ್ಟ್
ನೆಕ್ಸ್ಟ್ ಮನೆಗ್ ಬರೋದು. ಮನೆಗೆ ಹಾ. ಹೋಗ್ಬೇಕು. ಮನೆಗ್ ಸರಿ, ಮನೆಗೆ ಬಂದ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ದೂರದಿಂದಾನೇ ಮನೆ ಮತ್ತು ಅಪ್ಪನನ್ನ ನೋಡ್ತಾ ಇರೋದು. ಏನ್ ಮಾಡೋದು? ಇಲ್ಲ, ಹತ್ರ ಹೋಗ್ಬೇಕು. ಇಲ್ಲಿ ಹತ್ರ ನೋಡ್ತಾ ಮನೆಗೆ ಇದ್ ಬಂದಿದ್ದೇವೆ. ತಿಳ್ಕೊಳ್ಳಿ ನೀವು. ಹಾ, ಓಕೆನಾ? ನೆಕ್ಸ್ಟ್ ಅಲ್ಲಿಂದ ಬಂದ್ಬಿಟ್ಟು ಏನ್ ಮಾಡಿದ್ರು, ದೂರದಲ್ಲೇನೆ ನೋಡ್ತಾ ಇರೋದು. ಮನೆ ನೋಡ್ತಾ ಇದ್ದೀರಿ, ಅಪ್ಪನನ್ನ ನೋಡ್ತಾ ಇದ್ದೀರಿ. ಇದು ನೆಕ್ಸ್ಟ್ ಅಂತ. ಓಕೆ ಓಕೆ, ಅವಾಗ ಏನಾಗ್ತದೆ, ನೀವು ಯು ಎಸ್ ಅನ್ನು ಮರ್ತು ಬಿಡ್ತೀರ, ಭಾರತ ದೇಶವನ್ನು ಮರ್ತು ಬಿಡ್ತೀರಿ. ಮರ್ತು. ಸರಿ, ಆಮೇಲೆ ಏನ್ ಮಾಡಿದ್ರೆ ಮನೆ ಒಳಗಡೆ ಹೋದ್ರಿ. ಎಲ್ಲಿಗೆ ಹೋದ್ರೆ? ಮನೆ ಮನೆ ಒಳಗಡೆ. ಮನೆ ಒಳಗಡೆ ಹೋದ್ಮೇಲೆ ಏನ ಮಾಡಿದ್ರಿ ಅಂತಂದ್ರೆ ಬೆಲ್ ಮಾಡಿದ್ರಿ, ಅಪ್ಪ ಒಳಗಡೆ ಬಾ ಅಂತಂದ್ರು. ಅಪ್ಪ ಸೋಫಾದ ಮೇಲೆ ಕುತ್ಕೊಂಡಿದ್ದಾರೆ, ನೀವ್ ಎಲ್ಲಿ ಕುತ್ಕೊಂಡಿದ್ದೀರಿ? ಸೋಫಾದ ಅಪ್ಪನ ಮೇಲೆ ಪಕ್ಕ. ಕೂತ್ಕೊಂಡಿದ್ದೀರಿ. ಓಕೆ, ಉಭಯ ಕುಶಲೋಪರಿ ಎಲ್ಲ ಆಯ್ತು, ಮಾತುಕತೆ ಎಲ್ಲ ಆಯ್ತು. ಆದ್ರೆ ಇಲ್ಲಿ ನಿಮ್ಮ ಮತ್ತು ಅಪ್ಪ ಇಬ್ರು ಎಲ್ಲಿದ್ದಾರೆ? ಸೋಫಾ ಮೇಲೆ. ಒಂದೇ ಸೋಫಾ ಮೇಲೆ ಕೂತಿದ್ದೀವಿ. ಒಂದೇ ಸೋಫಾದಲ್ಲಿ, ಪಕ್ಕದ ಸೋಫಾದಲ್ಲಿ ಇದ್ದಾರೆ. ಇದೇನು ಅಂತಂದ್ರೆ ಬಾಬನಿಂದ ಕಿರಣ ತಗೊಳ್ಳೋದು. ಏನ್ ತಗೊಳ್ಳೋದು? ಕಿರಣ. ಕಿರಣ ತಗೊಳ್ಳೋದು. ಅರ್ಥ ಆಯ್ತಾ? ನಾವು ಬಾಬನ ಹತ್ರ ಹೋಗಿದ್ದೀವಿ, ಬಾಬನ ಜೊತೆ ಕಿರಣ ತಗೊಳ್ತಿದ್ದೀವಿ. ನಾವು ಶೇಕ್ ಹ್ಯಾಂಡ್ ಮಾಡಿಲ್ಲ, ಸೆಲ್ಯೂಟ್ ಹೊಡೆದಿಲ್ಲ, ಅಪ್ಪುಗೆ ಇಲ್ಲ. ಅರ್ಥ ಆಯ್ತಾ? ಅಷ್ಟು ನೀವು ಕ್ಲೋಸ್ ಇಲ್ಲ, ಆಗಿದ್ದೀವಿ. ಆಗಿಲ್ಲ. ಅದಕ್ಕೆ ದೂರದಲ್ಲಿ ಏನ್ ಮಾಡಿದ್ದೀರಾ? ಇದ್ದೀರಾ. ಓಕೆ, ನೆಕ್ಸ್ಟ್ ಅಲ್ಲಿಂದ ಏನಾಗಿದೆ, ಇನ್ನೂ ತುಂಬಾ ಪ್ರಿಯರಾದಾಗ ಅಪ್ಪ ಬಂದ ತಕ್ಷಣದಲ್ಲಿ ಅಪ್ಪ ನಿಮ್ಮ ಮನೇನ್ ಮಾಡ್ಬಿಡ್ತಾರೆ. ಆಲಿಂಗನ. ಅದಕ್ಕೆ ಏನ್ ಹೇಳ್ತಾರೆ? ಅನಂತ ಅದಕ್ಕೆ ಬಾಷ್ಪ. ಅದಕ್ಕೆ ಬಿಂದು ಸ್ಥಿತಿ ಅಂತ ಹೇಳ್ತಾರೆ. ಬಿಂದಿಸ್ತೀವಿ. ಹೇಳ್ತಾರೆ, ನೀವು ಬಿಂದು, ಬಾಬಾನು ಬಿಂದು, ಇಬ್ರು ಏನಾಗ್ಬಿಟ್ರೆ ಸೇರಿ. ಮಿಲನ. ತಂದೆ ಮತ್ತು ಮಕ್ಕಳ ನಡುವೆ ಅಷ್ಟು ಅನ್ಯೋನ್ಯ ಸ್ಥಿತಿ ಇದ್ದಾಗ ಮಾತ್ರ ನೋಡಿದ ತಕ್ಷಣದಲ್ಲಿ ಏನ್ ಮಾಡ್ತಾರೆ ಅವರು? ಒಪ್ಪಿಗೆ. ಆಲಿಂಗನ. ಸರಿ, ಫಾರಿನ್ ಹೋಗಿರುವಂತ ಮಗ ಅಪ್ಪ ಅಮ್ಮನಿ ಸರಿಯಾಗಿ ನೋಡೋದಿಲ್ಲ, ಫೋನ್ ಮಾಡೋದಿಲ್ಲ, ಹಣ ಕಳ್ಸಲ್ಲ ಅಂತಂದ್ರೆ ಅಪ್ಪ ಮಗ ಬಂದಾಗ ಆಲಿಂಗನ ಮಾಡ್ಕೊಳ್ತಾರೋ ಇಲ್ವೋ? ಇಲ್ಲ. 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 ಸರಿ, ಎದುರುಗಡೆಗೆ ಬಂದಾಗ ಮಗ ಮೊಬೈಲ್ ಅಲ್ಲಿ ಮಾತಾಡ್ಕೊಳ್ತಾ ಅಪ್ಪನನ್ನ ಎದುರುಗಡೆಗೆ ಬಂದ್ರೆ ಅಪ್ಪ ಮಗುವನ್ನ ಆಲಿಂಗನ ಮಾಡ್ಕೊಳ್ತಾರ ಇಲ್ವೋ? ಇಲ್ಲ, ಮೊಬೈಲ್ ಅಲ್ಲಿ ಮಾತಾಡ್ತಿರ್ತಾನೆ ಮಗ. ಸರಿ, ಮಗ ಮನೆಗೆ ಬಂದ್ಬಿಟ್ಟು ಅಪ್ಪ ನನಗೆ ಆಸ್ತಿ ಬೇಕು, ನಿನ್ನ ಆಸ್ತಿ ಎಲ್ಲ ನನಗೆ ಕೊಡು, ನನಗೂ ಭಾಗ ಮಾಡ್ಕೊಡು ಅಂತ ಬಿಡು ಜಗಳ ಮಾಡ್ಕೊಂಡು ತನ್ನ ಆಸ್ತಿ ಕೇಳಲಿಕ್ಕೆ ಬಂದ್ರೆ ಆವಾಗ ಅಪ್ಪ ಆಲಿಂಗನ ಮಾಡ್ತಾರೋ ಮಾಡಲ್ವೋ? ಮಾಡಲ್ಲ. ಇಲ್ಲ, ಮಾಡೋದಿಲ್ಲ. ಅರ್ಥ ಆಯ್ತು ನಿಮ್ಗೆ? ನೀವು ಅದು ಬೇಕು ಇದು ಬೇಕು ಅಂತ ಬೇಡಿದಿದ್ರೆ ಆವಾಗ ಅಪ್ಪನ ಆಲಿಂಗನದ ಮಿಲನದ ಸುಖ ನಿಮ್ಗೆ ಸಿಗೋದಿಲ್ಲ. ಅವಾಗ ಅಪ್ಪನ ಹತ್ರ ಹೋಗ್ಲಿಕ್ಕೂ ಕೂಡ ಮಗನಿಗೆ ಏನಿರ್ತದೆ? ಆಗಲ್ಲ. ಭಯ ಇರ್ತದೆ ಅಲ್ವಾ? ಲವ್ ಮ್ಯಾರೇಜ್ ಮಾಡ್ಕೊಂಡು ಯು ಎಸ್ ಹೋಗ್ಬಿಟ್ಟಿದಾನೆ, ಫಸ್ಟ್ ಟೈಮ್ ಮನೆಗೆ ಬಂದ್ಬಿಟ್ಟಿದ್ದಾನೆ, ಅಪ್ಪನ ಜೊತೆ ಆಲಿಂಗನ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಏನೋ ಒಂದು ತಪ್ಪು ಮಾಡಿರ್ತಾನೆ ಅಲ್ವಾ? ಹೌದು. ಅಥವಾ ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಇವಾಗ ಅಪ್ಪನ ಹತ್ರ ದುಡ್ಡು ಕೇಳಲಿಕ್ಕೆ ಬಂದಿದ್ದಾನೆ, ಇವಾಗ ಆಲಿಂಗನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಓಕೆ, ಸರಿ, ಅಪ್ಪನ ಪ್ರೀತಿ ಸಿಗೋದು ಯಾವಾಗ? ಅಪ್ಪನ ಅಪ್ಪನ ಮಾತು ಕಾರ್ಯ- ಕೇಳಿದಾಗ, ಅಪ್ಪನ ಇಷ್ಟದಂತೆ ಇದ್ದಾಗ. ಆ ಅಪ್ಪನ ಇಷ್ಟದಂತೆ ಇದ್ದಾಗ. ಏನ್ ಅಪ್ಪನ ಇಷ್ಟ? ಅಪ್ಪ ಹೇಳ್ದಂಗೆ ಕೆಲಸ ಕಾರ್ಯದಲ್ಲಿ ಸಹಯೋಗ ಆಗ್ಬೇಕು. ಸಹಯೋಗ ಆಗ್ಬೇಕು ಅಪ್ಪನ ಜೊತೆ. ಮನೆಗೆ ಬಂದು ಸ್ನಾನ ಗಿನ ಮಾಡಿ ಸ್ವಚ್ಛ ಆಗಿ ಮಿಲನ ಮಾಡಿ ತಿಂಡಿ ತಿಂದು ತಕ್ಷಣದಲ್ಲಿ ವಿಶ್ವ ಕಾರ್ಯಕ್ಕೆ ನೀವು ನಿಮಿತ್ತ ಆಗ್ಬೇಕು. ಅಪ್ಪನ ಕಾರ್ಯ ಯಾವುದು? ವಿಶ್ವ ಕಲ್ಯಾಣ. ನಿಮ್ಮ ಮೂಲಕ ಭಗವಂತನ ಶಕ್ತಿ ವಿಶ್ವಕ್ಕೆ ಹೋಗ್ಬೇಕು. ಈ ಕಾರ್ಯವನ್ನು ಯಾರು ಸದಾಕಾಲ ಮಾಡಲಿಕ್ಕೆ ನಿಮಿತ್ತರಾಗ್ತಾರೋ ಅವರು ತಂದೆಗೆ ತುಂಬಾ ಪ್ರಿಯರು. ಇಷ್ಟ. ಯಾರು ಇಷ್ಟ ಇಲ್ಲ? ತಂದೆಗೆ ಸಹಯೋಗ ಬೇಡೋರು, ಕೇಳೋರು, ಗಾಯನ ಮಾಡೋರು, ಜಗಳ ಮಾಡೋರು, ಅಳೋರು, ಸ್ಥೂಲವನ್ನ ಕೇಳೋರು, ಇವರು ತಂದೆಗೆ ಇಷ್ಟ ಇಲ್ಲ. ಆದ್ರೆ ಮನೆಗೆ ಬಂದಿರೋದಕ್ಕೆ, ಮಕ್ಕಳು ಅಂತ ಬಂದಿರೋದಕ್ಕೆ ಖಾಲಿ ಕೈಯಲ್ಲಿ ತಂದೆ ಅವರಿಗೆ ವಾಪಸ್ ಕಳ್ಸೋದಿಲ್ಲ. ಕಳಿಸೋದಿಲ್ಲ. ಅದಕ್ಕಾಗಿ ನೀವು ರಾಜಯೋಗದಲ್ಲಿ ಇನ್ನೂ ಯು ಎಸ್ ಎಲ್ ಕುತ್ಕೊಂಡು ನೋಡ್ತಾ ಇದ್ದೀರೋ ಅಥವಾ ಮನೆ ಒಳಗಡೆ ಬಂದ್ಬಿಟ್ಟು ಅಪ್ಪನ ಎದುರುಗಡೆ ಬರ್ದಿದ್ದಂಗೆ ತಪ್ಸ್ಕೊಂಡು ಓಡಾಡ್ತಾ ಇದ್ದೀರೋ? ಯಾರು ತಪ್ಸ್ಕೊಂಡು ಓಡಾಡ್ತಾರೆ? ಯಾರ ದಿನ ತಪ್ಪು ಮಾಡಿರ್ತಾರೆ, ಶ್ರೀಮಿತರ ವಿರುದ್ಧ ಕರ್ಮ ಮಾಡಿರ್ತಾರೆ, ಅವ್ರೇನ್ ಮಾಡ್ತಾರೆ? ಅಪ್ಪನ ಎದುರುಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಏಪ್ರಿಲ್ 10 ರಿಸಲ್ಟ್ಸ್ ಬಂದ್ಬಿಟ್ಟಿದೆ, ಫೇಲ್ ಆಗ್ಬಿಟ್ಟಿದ್ದಾರೆ, ಆವಾಗ ಎದುರುಗಡೆ ಬರ್ಲಿಕ್ಕೆ ಭಯ ಆಗತ್ತೆ. ಹಾಗೇನೆ ಆದ್ಮೇಲೆ ಮನಸ್ಸನ್ನ ಬಾಬನಲ್ಲಿ ಇಟ್ಟಾಗ ನಿಮ್ಗೆ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ಆ ದಿನ ನೀವೇನೋ ತಪ್ಪನ್ನ ಮಾಡಿದ್ದೀರಿ.
ಏನೋ ಶ್ರೀಮತದ ವಿರುದ್ಧ ಕೆಲಸವನ್ನ ಮಾಡಿದಿರಿ, ಬಾಬಾ ಹೇಳಿರುವಂತ ಮಾತನ್ನ ಕೇಳಲಿಲ್ಲ. ಅದಕ್ಕಾಗಿ ನೀವು ಬಾಬನ ಹತ್ರ ಹೋದ್ರು ಕೂಡ ಬಾಬಾ ಆಲಿಂಗನ ಮಾಡ್ತಾರೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಅನುಭವ ಆಗ್ತಾ ಇಲ್ಲ. ಅದಕ್ಕೆ ಬಾಬಾ ಹತ್ರ ಸಚ್ಚಾ ದಿಲ್ ಪರ್ ಸಾಹೇಬ್ರ ಸಾಹಿಬ್ ರಾಜಿ. ಹಾಗಿದ್ರೆ ನೀವು ಸಂತುಷ್ಟರಾಗೋದೇ ಯಾವಾಗ ಸಂತುಷ್ಟ ಬಾಬಾ ನಾನು ನಿನ್ನ ಮನೆಗೆ ಬಂದಿದ್ದೇನೆ, ನಿನ್ನ ಕಾರ್ಯಕ್ಕೆ ಬಂದಿದ್ದೇನೆ ಅಲ್ವಾ? ಅದಕ್ಕಾಗಿ ಈ ತನು ಮನಧನವನ್ನ ನೀನೇನ್ ಮಾಡು, ವಿಶ್ವ ಕಲ್ಯಾಣಕ್ಕೆ ಉಪಯೋಗ ಮಾಡು ಅಂತ ಬಿಟ್ಟು ಬಾಬನಿಗೆ ಒಪ್ಪಿಸಿಬಿಟ್ಟು ನೀವಲ್ಲಿ ಕುತ್ಕೊಂಡಾಗ, ಆ ಕಾರ್ಯದಲ್ಲಿ ಸಹಯೋಗಿಯಾದಾಗ ನಿಮ್ಗೆ ಬೇಕಾಗಿರುವಂತ ಅವಶ್ಯಕತೆಯನ್ನ ಬಾಬಾ ನಿಮ್ಗೆ ಪೂರೈಸ್ತಾರೋ ಇಲ್ವೋ? ಪೂರೈಸ್ತಾರೆ, ಕೊಡ್ತಾರೋ ಕೊಡಲ್ವೋ? ಕೊಡ್ತಾರೆ. ಬೆಳತ ನಾನು ತುಂಬಾ ನಿಮ್ಗೆ ಕೊಟ್ಟುಬಿಟ್ರೆ ಏನಾಗ್ತದೆ, ನೀವು ಅದಲ್ಲೇ ಏನಾಗ್ಬಿಡ್ತಾರೆ, ಬ್ಯೂಸಿ ಆಗ್ಬಿಡ್ತೀರಾ, ಇಂದ್ರಿಯ ಸುಖದಲ್ಲಿ ಹೋಗ್ಬಿಡ್ತೀರಾ. ಮತ್ ಸಂಪಾದನೆ ಎಲ್ಲ ಇಲ್ಲೇ ಏನಾಗ್ಬಿಡ್ತದೆ, ಖಾಲಿ ಆಗ್ಬಿಡ್ತದೆ. ಅವಾಗ ಭವಿಷ್ಯಕ್ಕೋಸ್ಕರ ಏನು ಕೂಡ ಇರೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸ್ಥೂಲವಾಗಿ ಏನ್ ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಏನಿರಬಾರ್ದು, ಇಚ್ಛೆ ಇರಬಾರದು. ನಿಮ್ಮ ಗಮನ ಫುಲ್ ಪುರುಷಾರ್ಥದ ಕಡೆಗಿರಬೇಕು, ಸರಿನಾ? ಸ್ಥೂಲವಾಗಿ ಯಾವ ಸಮಯದಲ್ಲಿ ಏನು ಬೇಕು ಏನು ಬೇಡ, ನಿಮ್ಮ ಮೂಲಕ ಏನ್ ಸೇವೆ ಮಾಡ್ಬೇಕು ಅಂತ ಬಿಟ್ಟು ಗಮನ, ಜವಾಬ್ದಾರಿ ಯಾರ್ದು? ಬಾಬಂದು. ಹಾಗೆ ನೀವು ಸಂತುಷ್ಟರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಏನಾಗ್ಬೇಕು? ಮಣಿಗಳಾಗಿರ್ಬೇಕು. ಏನಾಗಿರ್ಬೇಕು? ಮಣಿಗಳಾಗಿರ್ತಾರೆ. ಸರಿ, ಯಾವ ಮಣಿ ಆಗ್ತೀರಾ? ತಂದೆಯ ಕೊರಳಿನ ಮಣಿ. ಕೊರಳಿನ ಮಣಿ ಆಗ್ತಿರೋ, ತಂದೆಯ ಕೈ ಮಣಿ ಆಗ್ತಿರೋ? ಕೊರಳಿನ ಹ ಕೊರಳಿನ ಮಣಿ. ಕರೆಕ್ಟ್ ಆಗಿ ಹೇಳಿ, ಯಾವ ಮಣಿ ಆಗ್ತೀರಿ? ನೆಕ್ಸ್ಟ್ ರಾಜ ಮಕ್ಕಳು ಒಬ್ರು ಹೇಳಿದ್ರು, ಉಳಿದವರು ಕೊರಳಿನ ಮಣಿ ಆಗ್ತಿರೋ ಕೈ ಮಣಿ ಆಗ್ತಿರೋ? ಕೊರಳಿನ ಮಣಿ. ಆ ಕೊರಳಿನ ಮಣಿ. ಸರಿ, ಕೊರಳಿನ ಮಣಿಗೂ ಕೈ ಮಣಿಗೂ ವ್ಯತ್ಯಾಸ. ಕೈ ಮಣಿ ಅಂತ ಇಲ್ಲಿ ಕೈಗೆ ಹಾಕೋ ಬ್ರಾಸ್ಲೆಟ್ ಮಣಿ ಅಲ್ಲ, ಕೈ ಹಿಂಗ್ ತಿರ್ಸೋ ಮಣಿ. ಓಕೆ, ಭಕ್ತರು ಭಗವಂತನನ್ನ ಏನ್ ಮಾಡ್ತಾರೆ, ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಶಿವ 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 ಅಂತ ಏನ್ ಮಾಡ್ತಾರೆ. ಹಾಗೆ ಭಗವಂತನು ಕೂಡ ಸಂಗಮ ಯುಗದಲ್ಲಿ ಮಕ್ಕಳದ ಏನ್ ಮಾಡ್ತಾರಂತೆ, ಎಣಿಸ್ತಾರೆ. ಈಗ ಹೃದಯದಲ್ಲಿರುವಂತ ಮಣಿ ಅಂತದ್ದು ಯಾರು? ಯಾರು ಯಾರು ಪವಿತ್ರವಾಗಿರ್ತಾರೆ. ಬಾಬನ ಮಡಿಯಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಪಿಳಿ ಪಿಳಿ ಕಣ್ಣು ಬಿಟ್ಕೊಂಡು ಆರಾಮಾಗಿ ಬಮ್ಮನ ಪ್ರೀತಿಯ ಮಡಿಲನ್ನು ಅನುಭವ ಮಾಡೋರಷ್ಟೇ. ಯಾರು? ಹೃದಯದ ಪ್ರೀತಿ. ಕೈಯಲ್ಲಿರೋ ಮಣಿ ಯಾರು? ಸೇವೆಗಾಗಿ ಸದಾ ಅವರನ್ನ ಶಿವಬಾಬಾ ಏನ್ ಮಾಡ್ತಾರೆ, ನೆನಪು ಮಾಡ್ತಾ ಆಡ್ತಾರೆ, ಅವರನ್ನು ಉಪಯೋಗ ಮಾಡ್ತಾರೆ. ಯಾವುದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಬೇರೆಯವ್ರಿಗೆ ಕೊಡ್ಲಿಕ್ಕೆ ಬೇರೆ ಅಲ್ವಾ? ಹೀಗೆ ಹಿಂಗಿರ್ತೀರ ಅಪ್ಪನ ಹತ್ರ, ಹಿಂಗಾಗ್ತಿರೋ ಕೊಡುವವರ ಏನಾಗ್ತೀರಿ? ಈಗ ಹೇಳಿ, ಮಡಿಲಿನ ಕೊರಳಿನ ಮಣಿ ಆಗ್ತಿರೋ ಕೈ ಮಣಿ ಆಗ್ತಿರೋ? ಕೈ ಮಣಿ. ಹಾಗಿದ್ರೆ ನೀವು ಭಗವಂತ ನೆನ್ಪು ಮಾಡ್ಬೇಕು, ಭಗವಂತ ನಿಮ್ಮನ್ನ ನೆನ್ಪು ಮಾಡ್ಬೇಕು. ಭಗವಂತ ನಮ್ಮನ್ನ ಬಳಸ್ಕೊಳ್ಬೇಕು, ನೆನಪು ಮಾಡೋದಲ್ಲ. ಏನ್ ಮಾಡ್ಬೇಕು? ಬಳಸ್ಕೋಬೇಕು. ಓಕೆ, ಬಳಸ್ಕೊಳ್ಬೇಕು ಅಂದ್ರೆ ಯಾವ್ದಿಂದ ಬಳಸ್ತೀವಿ ನಾವು ಜಾಸ್ತಿ? ಕೈಯಿಂದ ತಾನೇ ಉಪಯೋಗ ಮಾಡೋದು ಯಾವುದೇ ವಸ್ತುವನ್ನ. ಹಾಗೆ ಯಾವ ಮಣಿ ಆಗ್ಬೇಕು ಹೇಳಿ ನೋಡೋಣ? ಕೈ ಮಣಿ, ಭಗವಂತನ ಕೈ ಮಣಿ ಆಗ್ಬೇಕು. ಭಗವಂತ ನಮ್ಮನ್ನ ಅಲ್ವಾ? ಅವಾಗ ಬಳಸೋ ಮೊದಲು ಏನ್ ಮಾಡ್ತಾನೆ, ಕ್ಲೀನ್ ಮಾಡ್ತಾನೆ ಬಳಸ್ತಾರೆ. ಪಾತ್ರೆ ಉಪಯೋಗ ಮಾಡೋ ಮೊದಲು ಕ್ಲೀನ್ ಮಾಡಿ ಉಪಯೋಗಿಸ್ತಿರ್ತಾನೆ. ಸೌಟ್ ಉಪಯೋಗ ಮಾಡ್ಬೇಕು, ಕ್ಲೀನ್ ಮಾಡ್ಬಿಟ್ಟು ಉಪಯೋಗ ಮಾಡ್ತಿರ್ತಾನೆ. ಊಟ ತಿನ್ಬೇಕಂದ್ರೆ ಕೈಯನ್ನು ಕ್ಲೀನ್ ಮಾಡಿ ಉಪಯೋಗ ಮಾಡ್ತಿರ್ತಾನೆ. ಅದನ್ನ ಕ್ಲೀನ್ ಮಾಡದೆ, ಪಾಲನೆ ಕೊಡದೆ, ಪ್ರೀತಿ ಕೊಡದೆ, ಶಕ್ತಿ ಕೊಡದೆ ಬಾಬಾ ನಿಮ್ಮನ್ನು ಉಪಯೋಗ ಮಾಡೋದಿಲ್ಲ. ಅಬ್ಸರ್ವೇಷನ್ ಮಾಡಿ. ಯೋಗಕ್ಕಂತ ಹೋದಾಗ ಶಕ್ತಿ ಪ್ರವಾಹ ಆಗ್ಬೇಕು ಅಂತಂದ್ರೆ ಮೊದಲು ನಿಮ್ಮ ಮನಸ್ಸು ನಿಸ್ಸಂಕಲ್ಪ ಆಗ್ಲೇಬೇಕು, ಶುದ್ಧ ಆಗ್ಲೇಬೇಕು. ಆವಾಗ ಮಾತ್ರ ಶಕ್ತಿ ಏನಾಗ್ತಾ ಇರ್ತದೆ, ಫ್ಲೋ ಆಗ್ತದೆ, ಪ್ರವಾಹ ಆಗ್ತಾ ಇರ್ತದೆ. ಇಲ್ಲ ಅಂದ್ರೆ ಪ್ರವಾಹ ಆಗೋದಿಲ್ಲ ಅಲ್ವಾ? ಈಗ ಹೇಳಿ, ಸಂತುಷ್ಟ ಮಣಿಗಳು ಅಂತಂದ್ರೇನು? ನಾನು ವೈಯಕ್ತಿಕವಾಗಿ ಈಶ್ವರಿಯ ಸುಖವನ್ನ ಅನುಭವಿಸುವಂತದ್ದು ಸಂತುಷ್ಟ ಅಷ್ಟೇ ಅಲ್ಲ, ನನ್ನ ಮೂಲಕ ವಿಶ್ವದಲ್ಲಿರುವಂತ ಎಲ್ಲರೂ ಕೂಡ ಈಶ್ವರ ಶಕ್ತಿಯಿಂದ ಏನಾಗ್ಬೇಕು, ಸಂತುಷ್ಟರಾಗಬೇಕು. ಅವಾಗ ಪುನಃ 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 ನಿಮ್ಮನ್ನು ಬಾಬಾ ಏನ್ ಮಾಡ್ತಾ ಇರ್ಬೇಕು,
ಉಪಯೋಗ ಉಪಯೋಗ. ಮಾಡ್ತಿರ್ಬೇಕು. ಯಾವ್ದಕ್ಕೆ ಯಾವ್ದಕ್ಕೆ? ವಿಶ್ವಕಲ್ಯಾಣ. ವಿಶ್ವ ಮನಸ ಕಲ್ಯಾಣ. ಸೇವಾ ಇರ್ಲಿ, ವಾಚಾ ಸೇವಾ ಇರ್ಲಿ, ಕರ್ಮಣ ಸೇವಾ ಇರ್ಲಿ, ತನುವಿನ ಸೇವೆ ಇರ್ಲಿ, ಯಾವ ಸೇವೆ ಇದನ್ನು ಕೂಡ ಏನಾಗಿರ್ಬೇಕು? ಭಗವಾನ್ ಸ್ನೇಹ. ರಾಕೇಶ್ ಅಣ್ಣ ಹೇಳ್ತಾ ಇರ್ಬೇಕು. ಯಾರು? ಸಾಧನ ಆಗ್ಬೇಕು. ಆ ಬಾಪುದಾದ ಅಲ್ವಾ? ಯಾವಾಗ್ಲೂ ಎಲ್ಲೇ ಇದ್ರು ಕೂಡ ಮನಸ್ಸೇನಾಗಿರ್ಬೇಕು? ಖುಷಿಯಾಗಿರ್ಬೇಕು. ಹೌದು. ಎಲ್ಲ ಬೇಕಾದ್ರೂ ಇರ್ಲಿ, ಲೌಕಿಕದಲ್ಲಿ ಇರ್ಲಿ, ಅಲೌಕಿಕದಲ್ಲಿ ಇರ್ಲಿ, ಮನೆ ಕಟ್ಟೋದಿರ್ಲಿ, ಅಂಗಡಿಯಲ್ಲಿ ಇರ್ಲಿ, ಎಲ್ಲಿದ್ದೂ ಕೂಡ ಏನಾಗಿರ್ಬೇಕು? ಖುಷಿ. ಯಾವ್ದ್ರಿಂದ? ಸಪ್ತಗುಣ. ಆ ಸೆಕೆಂಡಿನಲ್ಲಿ ಭಗವಂತ ನಿಮ್ಮನ್ನೇನು ಉಪಯೋಗ ಮಾಡ್ತಿದಾರೋ ಅವನ ಪ್ರೀತಿ, ಸ್ನೇಹ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಶಕ್ತಿ. ಯಾವುದು ರಾಕೇಶ್ ಅಣ್ಣ? ಸಪ್ತಗುಣಗಳು. ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಬಾಬಾ ನಮ್ಮನ್ನ ಉಪಯೋಗ ಮಾಡಿ ನನ್ನ ಅಕೌಂಟ್ ಅಲ್ಲಿ ಒಂದೊಂದು ಸೆಕೆಂಡ್ ಅಲ್ಲಿ ಪದಮ ಏನಾಗ್ತಾ ಇರ್ಬೇಕು? ಜಮಾ ಆಗ್ತಿರ್ಬೇಕು. ಅದೇ ತಾನೇ ನಮ್ಗೆ ಸಂತುಷ್ಟತೆ ಬರೋದು ಯಾವ್ದಲ್ಲಿ? ಅದ್ರಲ್ಲೇ ಸಂಪಾದನೆ ನನ್ನ ಅಕೌಂಟ್ ಅಲ್ಲಿ ಎಷ್ಟು ಜಮಾ ಆಗಿದೆ. ಬೇರೆ ಏನ್ ಇಲ್ದಿದ್ರು ಪರವಾಗಿಲ್ಲ, ಸೆಕೆ ಇದ್ರು ಪರವಾಗಿಲ್ಲ, ನನಗೇನ್ ಬೇಕು? ದುಡ್ಡು ಬೇಕು. ಸಂಪಾದನೆ ದುಡ್ಡು ಬರ್ತಾ ಇದೆ, ಬೇರೆ ಎಲ್ಲದಕ್ಕೂ ನಾವ್ ಅಡ್ಜಸ್ಟ್ ಆಗ್ಲಿಕ್ಕೆ ಏನಾಗಿರ್ತೀವಿ? ಬಡಿಯಾಗಿರ್ತೇವೆ. ಹಾಗೆ ಆಧ್ಯಾತ್ಮಿಕವಾದಂತ ಸಂಪಾದನೆ ನಮ್ಗೆ ಆಗ್ತಾ ಇದೆ, ನಾವೇನಾಗಿರ್ತೀವಿ? ಖುಷಿಯಾಗಿ ಆ ಸಂತುಷ್ಟ ಆಗ್ಬೇಕು ಅಂದ್ರೆ ನೀವೇನಾಗಬೇಕು? ಭಗವಂತನ ಕೈಯಲ್ಲಿ ಸೇವಾಯೋಗ್ಯ ಮಾಡಿಸಿ. ಈಗ ಹೇಳಿ, ಕೊರಳಿನ ಹಾರ ಹಾಕ್ತಿರೋ ಅಥವಾ ಕೈ ಮಣಿ ಹಾಕ್ತಿರೋ? ಏನಾಗ್ತೀರಿ? ಬರೀ ಶೃಂಗಾರ ಮಾಡ್ಕೊಂಡು ಸುಮ್ಮನೆ ಕುಂತಿರ್ತೀರಾ ಅಥವಾ ಬೇರೆಯವ್ರಿಗೆ ಏನಾದ್ರು ಕೊಡ್ತೀರಾ? ಕೊಡ್ತೀರೋ? ಕೊಡೋರಾಗ್ಬೇಕು. ಹಾರವನ್ನ ತೆಗೆದು ಯಾರಿಗಾರು ಕೊಡಬೇಕು ಅಂತಂದ್ರು ಕೂಡ ಕೈಯಿಂದ ತಾನೇ ಕೊಡ್ತಾರೆ. ಹೌದು. ಹೌದು. ನಾವೆಂತವರಾಗ್ಬೇಕು ಇವಾಗ? ಕೈ ಮಣಿಗ್ಲಾಗ್ಬೇಕು. ಹಾಗೆ ರಾಜಯೋಗದಲ್ಲಿ ಬಾಬನ ಹತ್ರ ಹೋಗಿ ಪರಂಧಾಮಕ್ಕೆ ಹೋಗ್ಬಿಟ್ಟು ಆ ರೀತಿ ಕೊಡುವಂತ ಲೇವಲ್ ಅಲ್ಲಿ ನೀವು ರಾಜಯೋಗಿಗಳು ಆಗಿದ್ದೀರಾ ಅಥವಾ ಇನ್ನೂ ಕಿರಣ ತಗೊಳ್ಳೋದಲ್ಲಿ ಇದ್ದೀರಾ? ಬ್ಯೂಸಿ ಆಗಿದ್ದೀರಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಬೇಕು. ಇನ್ನು US ಅಲ್ಲಿ ಇದ್ಬಿಟ್ಟು ನೋಡ್ತಾ ಇದ್ದೀರೋ, ಬರೀ ಎಂಟ್ರಿ ಮಾತ್ರ ಆಗಿದ್ದೀರೋ, ಬರೀ ಕಿರಣ ತಗೊಳ್ತಾ ಇದ್ದೀರೋ, ಅಥವಾ ಮಡಿಲಲ್ಲೇ ಇದ್ದೀರೋ, ಅವ್ರ ಜೊತೆಲಿ ಬರೀ ಸುಖಾನುಭವ ಮಾಡ್ತಾ ಇದ್ದೀರೋ, ಅಥವಾ ಕೊಡೋರಾಗ ಕೊಡಲಿಕ್ಕೆ ನಿಮಿತ್ತರಾಗಿದ್ರು. ಹಾಗಿದ್ರೆ ಬಾಬನಿಗೆ ಎಂತ ಮಕ್ಕಳು ಇಷ್ಟ ಅಂತೆ? ಕೊಡುವಂತ ಮಕ್ಕಳು. ಕೊಡಲಿಕ್ಕೆ ನಿಮಿತ್ತ ಆಗುವಂತ ಮಕ್ಕಳು. ಕೊಡೋದು ಯಾರು? ಬಾಬಾ. ಅಲ್ವಾ? ಶಿವಬಾಬಾ ಕೊಡ್ತಾರೆ ಕೈ ಅಲ್ವಾ? ಮಣಿ ಯಾರು? ನಾವಾಗಿರ್ತೀವಿ ಅಲ್ವಾ? ಅದಕ್ಕಾಗಿ आज चारों ओर के संतुष्ट आत्माओं को देख रहे हैं. ಇವತ್ತು ಬಾಬಾ ಯಾರನ್ನ ನೋಡ್ತಿದಾರಂತೆ? ಸಂತುಷ್ಟ ಆತ್ಮಗಳು. ಯಾಕೆ ಸಂತುಷ್ಟ ಆಗಿದ್ದಾರೆ ಅವರು? ಯಾಕೆ ಅವ್ರು ಸಂತುಷ್ಟ ಆಗ್ಬಿಟ್ಟಿದ್ದಾರೆ? ಸದಾ ಯೋಗಿ ಬಾಬಾ ಅವ್ರ ಕೊಟ್ಟಿದ್ದನ್ನು ಕೊಡೋದ್ರಿಂದ. ತಂದೆ ಕೊಟ್ಟಿದ್ದಲ್ಲ. ಯಾಕೆ ಸಂತುಷ್ಟ ಆಗಿದೆ ಅಂದ್ರೆ ಬೆಳಿಗ್ಗೆನೆ ನಮ್ಮಪ್ಪ ಆ ದಿನದ ಎಲ್ಲ ಸಾಲವನ್ನ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಆ ದಿನದಲ್ಲಿ ಯಾರ್ಯಾರ್ದು ಸಾಲ ನಾನು ತಗೊಂಡಿದ್ನಲ್ಲ, ಪೇಮೆಂಟ್ ಮಾಡ್ಬೇಕಿತ್ತಲ್ಲ, ಬೆಳಿಗ್ಗಿನ ಅಮೃತ ವೇಳೆನೆ ಪವರ್ಫುಲ್ ಯೋಗದಲ್ಲಿ ಏನಾಗ್ಬಿಟ್ಟಿದೆ, ಗೂಗಲ್ ಪೇ, ಫೋನ್ ಪೇ ಮೂಲಕ ಅವ್ರ ಜನ ಹೇಳೋಕ್ಕಿಂತ ಮೊದಲನೇ ಪಂಚತತ್ವಗಳಿಗೆ ಎಲ್ಲರಿಗೂ ಕೂಡ ಪೇಮೆಂಟ್ ಏನ್ ಮಾಡ್ಬಿಟ್ಟಿದ್ದಾರೆ ಮಾಡಿದಾಗ ಆ ದಿನ ನೀವು ಯಾರ್ಯಾರ ಸಮ್ಮುಖದಲ್ಲಿ ಬರ್ತಾ ಹೋಗ್ತಿರೋ ಅವರೆಲ್ಲರೂ ಕೂಡ ನಿಮ್ಗೆ ಏನ್ ಮಾಡ್ತಾ ಹೋಗ್ತಾರೆ? ಆಶೀರ್ವಾದ. ತಿಂಡಿ ಆಯ್ತಾ, ಊಟ ಆಯ್ತಾ, ಚೆನ್ನಾಗಿದ್ದೀರಾ ಅಂತ ಏನ್ ಮಾಡ್ತಾ ಹೋಗ್ತಾರೆ? ಕೇಳ್ತಾರೆ. ಅಂದ್ರೆ ಪರಿಸ್ಥಿತಿಗಳು, ವಿಘ್ನಗಳು, ಸಿಟ್ಟು, ಕೋಪ, ಚಿಡ್ಚಿಡಾಪನ್, ಅಸಫಲತೆ ಬರೋದಿಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ಅನುಭವ ಇದೆ. ಅಣ್ಣವ್ರೆ, ಯಾವ ದಿನ ಯೋಗ ಅಮೃತ ವೇಳೆ ಚೆನ್ನಾಗಿರ್ತದಲ್ವಾ, ಆ ದಿನ ಪೂರ್ತಿ ಏನಾಗಿರ್ತದೆ? ಚೆನ್ನಾಗಿರ್ತದೆ. ಯಾವ ದಿನ ಅಮೃತ ವೇಳೆ ಡಿಸ್ಟರ್ಬೆನ್ಸ್ ಆಯ್ತು ಆ ದಿನ ಪೂರ್ತಿ ಏನಾಗ್ಬಿಡ್ತದೆ? ಮೊದಲೇ ಡಿಸ್ಟರ್ಬೆನ್ಸ್ ಯಾವ್ದು ಹೇಳಿ? ನಾನು ಇವತ್ತು ಅಮೃತ ವೇಳೆಗೆ ಹೇಳಲಿಲ್ಲ, ಇವತ್ತೇನಾದ್ರೂ ಒಂದು ಆಗ್ತದೆ, ಅದೇ ಮೊದಲ ಡಿಸ್ಟರ್ಬೆನ್ಸ್. ಅರ್ಥ ಆಯ್ತಾ? ನಾನು ಹೇಳಲಿಲ್ಲ, ಇವತ್ತೇನಾದ್ರು ತೊಂದರೆ ಆಗತ್ತೆ. ಯಾಕಂದ್ರೆ ಭಗವಂತನ ಮೊದಲನೇ ಶ್ರೀಮತವನ್ನು ನಾನೇನ್ ಮಾಡಿಲ್ಲ, ಫಾಲೋ ಮಾಡಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಇವತ್ತು 4 ಕಡೆಯ ಸಂತುಷ್ಟ ಆತ್ಮಗಳನ್ನು ನೋಡ್ತಾ ಇದ್ದಾರೆ. ಅಂದ್ರೆ ಬಾಬಾ ಹೇಳ್ತಾರೆ ಆತ್ಮಗಳು ಸಂತುಷ್ಟ ಆಗ್ಬೇಕು ಯಾವ್ದಿಂದ? ಶಕ್ತಿಗಳಿಂದ.
ಪರಮಾತ್ಮನ ಶಕ್ತಿಯಿಂದ, ಆತ್ಮದ ಆಹಾರದಿಂದ, ಶರೀರದಿಂದ ಅಲ್ಲ. ನಂತರ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಬಂಗಾರ ಇದೆ, ಊಟ ಇದೆ, ತಿಂಡಿ ಇದೆ, ಬಟ್ಟೆ ಇದೆ, ಇದರಿಂದಲ್ಲ. ಶಾರೀರಿಕವಾದಂತ ಇಂದ್ರಿಯ ಸುಖದಿಂದಾಗ್ಲಿ, ಪಂಚತತ್ವಗಳಿಂದ ಅಲ್ಲ. ಯಾವ್ದ್ರಿಂದ ಸಂತುಷ್ಟವಾಗಿರಬೇಕು? ಈಶ್ವರಿಯ ಶಕ್ತಿಗಳಿಂದ. ಆತ್ಮಕ್ಕೆ ಬೇಕಾಗಿರುವಂತ ಆಹಾರ, ಆರೋಗ್ಯ, ಪವಿತ್ರತೆ, ಶುದ್ಧತೆ, ಶಕ್ತಿ, ದಾನ ಧರ್ಮದ ಫಲ, ಪುಣ್ಯದ ಖಾತೆ, ಆಶೀರ್ವಾದದ ಖಾತೆ, ಇದರಿಂದ ಆತ್ಮ ಏನಾಗಿರ್ಬೇಕು? ಸಂತುಷ್ಟ ಆಗಿರ್ಬೇಕು. ಅಂತಹ ಆತ್ಮಗಳನ್ನು ಬಾಬಾ ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಹಾಗಿದ್ರೆ ಆ ಆತ್ಮ ಸಂತುಷ್ಟ ಆಗ್ಲಿಕ್ಕೆ ಕಾರಣ ಯಾರು? ಬಾಬದಾದ. ಎಷ್ಟು ಸಮಯ ಯಾವ ಭಾವದಲ್ಲಿ, ಯಾವ ಸ್ವರೂಪದಲ್ಲಿ ತಂದೆಯ ಮಡಿಲಲ್ಲಿ ಹೋಗಿದ್ದೀರೋ, ಎಷ್ಟು ನಿರಂತರವಾಗಿದ್ದೀರೋ, ಅಷ್ಟು ನೀವೇನಾಗಿರ್ತೀರಿ? ಸಂತುಷ್ಟ ಆಗಿರ್ತೀವಿ. ಆದ್ಮೇಲೆ ನೀವು ಕರೋಡುಪತಿಗಳಾದ್ರೆ ಸಂತುಷ್ಟವಾಗಿರ್ತೀರೋ, ಬಾಬನ ಹೋಗ್ಬಿಟ್ಟು ಬಾಬಾ ನಿಮ್ಮನ್ನು ವಿಶ್ವ ಕಲ್ಯಾಣಕ್ಕೆ ಶಾಂತಿ ಕೊಡಲಿಕ್ಕೆ ಉಪಯೋಗ ಮಾಡಿದ್ರೆ ನೀವು ಶ್ರೀಮಂತರ ಖುಷಿ ಅನುಭವ ಆಗತ್ತೋ ನಿಮ್ಗೆ? ಶಾಂತಿ ಕೊಡ್ಲಿಕ್ಕೆ ಉಪಯೋಗ ಮಾಡಿದ್ರೆ ಅಲ್ವಾ? ಅಲ್ವಾ? ನಿಮ್ಗೆ 1 ಕೋಟಿ ರೂಪಾಯಿ ಲಾಟ್ರಿ ಬಂತು, ಅದ್ರಲ್ಲಿ ಖುಷಿ ಆಗತ್ತೋ ಅಥವಾ ಶಾಂತಿ ಅನುಭವ ಮಾಡಿದಾಗ ಖುಷಿ ಆಗತ್ತೋ? ಶಾಂತಿ ಅನುಭವ ಆದಾಗೆ ಖುಷಿ ಸಿಗೋದು. ಅದು ಬಾಯಲ್ಲಿ ಮಾತ್ರ. ಈಗ ಎಲ್ಲಾದ್ರೂ ಕೋಟಿ ಸಿಗ್ತದೆ ಅಂದ್ರೆ ಟಕ್ ಅಂತ ಜೂಮ್ ಅಕೌಂಟ್ ಅನ್ನ, ಜೂಮ್ ಮೀಟಿಂಗ್ ಅನ್ನು ಕ್ಲೋಸ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಎಲ್ಲಿ ಕೋಟಿ ಇದೆ ಅಂತ ತಕ್ಷಣ ಏನ್ ಮಾಡ್ಬಿಡ್ತಾರೆ? ಹೊರಡ್ಬಿಡ್ತಾರೆ ತಗೊಂಬರಕ್ಕೆ. ಓಡೋಗ್ಬಿಡ್ತಾರೆ ಫಸ್ಟಿಗೆ, ಅಲ್ವಾ? ಜೂಮ್ ಮೀಟಿಂಗ್ ಆಮೇಲೆ ನೋಡೋಣ, ಯೋಗೇಶ್ವರನ್ ಆಮೇಲೆ ನೋಡೋಣ, ಶಿವಬಾಬಾ ಎಲ್ಲಿ ಹೋಗ್ತಾರೆ? ಪರಧಾಮದಲ್ಲಿ ಇರ್ತಾರಲ್ವಾ? 1 ಕೋಟಿ ರೂಪಾಯಿ ಇವತ್ತು 1 ಕೋಟಿ ಬಿಡಿ, ಗೌರ್ಮೆಂಟ್ 5,000 ರೂಪಾಯಿ ಕೊಡ್ತಾರೆ ಅಂತ ಹೇಳ್ಬಿಡ್ಲಿ, ಏನ್ ಮಾಡ್ಬಿಡ್ತಾರೆ? ಹೊರಡ್ಬಿಡ್ತಾರೆ. ಅಲ್ವಾ ರಾಕೇಶ್ ಅಣ್ಣ? ಇಲ್ಲ ಅಪ್ಡೇಟ್ ಮಾಡ್ಕೋತೀವಿ ಅಣ್ಣ. ಇದು ಸ್ಥೂಲವಾಗಿ ನಮ್ಮ ಗಮನ ಯಾವ ಕಡೆಗಿದೆ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಬೇಕು. ಚೆಕ್ ಮಾಡ್ಕೋಬೇಕು. संतुष्ट मणिया चारों ओर अपने मणि की चमक फैला रही है. ಸಂತುಷ್ಟ ಮಣಿಗಳು ಯಾಕಾಗಿದ್ದಾರೆ ಅಂತಂದ್ರೆ, 4 ಕಡೆ ಆ ಮಣಿಯ ಪ್ರಕಾಶತೆ ಹೇಳೋದೇನಾಗ್ತಾ ಇದೆ? ಬರ್ತಾ ಇದೆ. ಸರಿ, ಮಣಿಗೆ ಪ್ರಕಾಶತೆ ಯಾವಾಗ ಬರ್ತದೆ? ಆತ್ಮ ಒಳ್ಳೆಯದಾಗ. ಆತ್ಮ ಒಳ್ಳೆಯದಾಗ, ಸ್ವಚ್ಛವಾಗಿದ್ದಾಗ. ಒಂದು ಮಣಿಯನ್ನ ಒಯ್ದ್ಬಿಟ್ಟು ಸೆಗಣಿಯಲ್ಲಿ, ಕೆಸಲ್ಲಿ, ಮಣ್ಣಲ್ಲಿ ಚೆನ್ನಾಗಿ ನೆನ್ಸೋದು. ಎಲ್ಲ ಒಳಗಡೆ ಹೋಗ್ಬೇಕಾದ್ರೆ ಅದು ಹೆಂಗಿರ್ತದೆ? ಸಗಣಿ ಫಳ 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 ಅಂತ ಹೊಳಿತಾ ಇರ್ತದೆ. ಸೆಗಣಿಯಲ್ಲಿ, ಕೊಳಚೆಯಲ್ಲಿ ನೆನೆಸಿದಾಗ ಏನಾಗ್ತದೆ? ವಾಸನೆ ಮತ್ತೆ ಅದ್ರ ಮೇಲೆ ಮೆತ್ಕೊಳ್ತೇವೆ. ಓಕೆ, ಅದನ್ನ ತಂದು ಬಿಟ್ಟು ಅದ್ರ ಮೇಲೆ ಲೈಟ್ ಬಿಡೋದು. ಆವಾಗ ಅದು ಹೊಳಿತದೋ ಹೊಳಿಯಲ್ವೋ? ಹೊಳೆಯೋದಿಲ್ಲ. ಹೊಳಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲೀನ್ ಆಗಿರ್ಬೇಕು ತಾನೆ. ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ, ಪ್ರತಿಯೊಂದು ಮಣಿಯ ಹೊಳಪನ್ನ ಬಾಬಾ ಏನ್ ಮಾಡ್ತಿದಾರಂತೆ? ಚೆಕ್ ಮಾಡ್ತಾ ಇದ್ರೆ ಎಷ್ಟು ಹೊಳಿತಾ ಇದೆ, ಯಾವ್ದ್ರ ಆಧಾರದ ಮೇಲೆ ಹೊಳೆಯುತ್ತೆ? ಯಾವ್ದ್ರ ಆಧಾರದ ಮೇಲೆ? ಸಪ್ತಗುಣಗಳ ಆಧಾರದ ಮೇಲೆ. ಒಂದು, ಆ ಮಣಿ ಸ್ವಚ್ಛವಾಗ್ಬೇಕು, ಆಮೇಲೆ ಅದ್ರ ಮೇಲೆ ಬೆಳಕು ಬೀಳ್ಬೇಕು. ಬೆಳಕಿಲ್ಲ ಅಂದ್ರೆ ಹೊಳೆಯುತ್ತಾ ಅದು? ಇಲ್ಲ. ಒಂದು ಬೆಳಕು ಬೀಳಬೇಕು, ಎರಡನೇದು ಕ್ಲೀನ್ ಆಗಿರ್ಬೇಕು. ಅದಕ್ಕಾಗಿ 63 ಜನ್ಮದ ಸಾಲ ಎಷ್ಟು ತೀರಿದೆ? ಎಷ್ಟು ಭಗವಂತನ ಶಕ್ತಿ ಪ್ರಕಾಶಮಯವಾಗಿ ಅದ ಮೇಲೆ ಬೀಳ್ತಾ ಇದೆ. ಅದರ ಆಧಾರದ ಮೇಲೆ ಏನಾಗ್ತದೆ? ಅದು ಹೊಳಿತಾ ಇರ್ತದೆ. ನಮ್ಮ ಮಣಿ ಹೆಂಗಿರ್ತದೆ ಅಮೃತ ವೇಳೆಯಲ್ಲಿ? ಸುಕ್ಕಾದ ಮುಖ, ಬೇಜಾರಾಗಿರುವಂತ ಮುಖ, ಜುಟ್ಕ ಹೊಡಿತಾ ಇರುವಂತ ಮುಖ, ಒಂದು ದೊಡ್ಡದು ಚಿಂತೆಯ ಒಂದು ಟೋಕ್ರಿಯನ್ನ ತಲೆ ಮೇಲೆ, ಕಷ್ಟದ ಮುಖ, ಅಯ್ಯೋ ಅಮೃತ ವೇಳೆಗೆ ಇಳಬೇಕಲ್ಲ ಅಂತ ಬೇಜಾರಿನ ಮುಖ. ಎಲ್ಲ ಭಾವನ ಸಂತುಷ್ಟ ಅಲ್ಲ. ಮಣಿಗಳ ಲಿಸ್ಟ್ ಅಲ್ಲಿ ಬರ್ತಾರೋ ಬರಲ್ವೋ? ಬರೋದಿಲ್ಲ. ಇನ್ನು ಕೆಲವೊಬ್ರು ಏನ್ ಹೇಳ್ತಾರೆ, ಈ ನಮ್ಗೆ ಇದೇನು ಗಲಾಟೆನೆ ಬೇಡ ಅಂತ ಅಮೃತ ವೇಳೆಯಲ್ಲಿ ಏನ್ ಮಾಡೋದು? ಎರಡೆರಡು ಜಗ್ಗ ಹಾಕೊಂಡು ಮಲ್ಕೊಂಡ್ಬಿಡೋದು. ಇನ್ನು ಕೆಲವೊಬ್ರು ವಿಡಿಯೋ ಆನ್ ಮಾಡಿರ್ತಾರೆ, ಹಾಸಿಗೆ ಮೇಲೆ ಹಂಗೆ ಮಲ್ಕೊಂಡಿರ್ತಾರೆ. ಅಟೆಂಡೆನ್ಸ್ ಏನು, ಯೋಗೇಶ್ ನಾಳೆ ಫೋನ್ ಮಾಡ್ಬಾರ್ದಲ್ಲ, ಯಾಕೆ ಬಂದಿಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ? ಅಟೆಂಡೆನ್ಸ್ ಮಾತ್ರ. ಆದ್ಮೇಲೆ ಇದರಿಂದ ನೀವು ಯೋಗೇಶ್ ಅಣ್ಣಿಗೆ ಮೋಸ ಮಾಡ್ತಾ ಇಲ್ಲ, ಯಾರಿಗೆ ಮೋಸ ಆಗ್ತಾ ಇದೆ? ನೀವು ಮಾಡಿದ್ರೆ ನಿಮಗೆ ಸಿಗ್ತದೆ, ನಾ ಮಾಡಿದ್ದು
ನಮಗ್ ಸಿಗ ಸಿಗ್ತದೆ. ಅದಕ್ಕಾಗಿ ಮಣಿ ಹೊಳಿತಾ ಇದೆಯೋ, ಅಣ್ಣವ್ರೇ ಏನ್ ಮಾಡೋದು, ನಮ್ಮ ಮನೆಯವ್ರು ಸರಿ ಇಲ್ಲ, ಕಾಯಿಲೆ ಇದೆ, ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ, ಯೋಗ ಆಗೋದಿಲ್ಲ, ಸಂಡೆ ಟೀಚರ್ ಬೈತಾರೆ ಅಂತ ಈಗ ಬೊಬ್ಬೆ ಹೊಡಿತಾ ಇದ್ದೀರೋ, ಅಥವಾ ಒಳಗಡೆಯಿಂದ ಆತ್ಮ ಪದಮ ಸಂಪಾದನೆಯ ಹಗುರತೆಯ ಲೈಟ್ನೆಸ್ಸಿನ ಆಶೀರ್ವಾದದ ಖಾತೆಯ ಸುಖದಲ್ಲಿ ಸಂತುಷ್ಟ ಖುಷಿ ಮಸ್ತ್ ಆಗಿದಿರೋ ಅಂತ ಇನ್ನು ನೀವೇನು ಮಾಡ್ಕೊಳ್ಳಿ. ಹಾಗೆ ಸಂತುಷ್ಟ ಮಣಿ ಆಗ್ಲಿಕ್ಕೆ ಏನೇನು ಮಾಡಬೇಕು ಅಂತ ಈ ಮುಂದಿನ ಮಾಮ ಹೇಳಿದ್ದಾರೆ. ಸಬ್ಸೆ ಬಡಿ ಸ್ಥಿತಿ ಹೈ ಹಿ ಸಂತುಷ್ಟತಾಕಿ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಸ್ಥಿತಿ ಯಾವ್ದಂತೆ? ಸಂತುಷ್ಟತೆಯಾಗಿದೆ. ಯಾವ್ದಲ್ಲಿ? ರಾಕೇಶ್ ಅಣ್ಣನಿಗೆ ಒಣ ರೊಟ್ಟಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ರಾಕೇಶ್ ಅಣ್ಣ? ಒಣ ರೊಟ್ಟಿ ಖುಷಿಯಿಂದ ತಿಂತಾ ಇದ್ದಾರೆ. ಚೆನ್ನ. ಯೋಗೇಶ್ ಅಣ್ಣನ ಎದುರುಗಡೆ 36 ವೆರೈಟಿ ಊಟ ಇದೆ. ಏನಿದೆ? 36 ವೆರೈಟಿ ಊಟ. 36 ವೆರೈಟಿ 36 ವೆರೈಟಿ ಊಟ. ಊಟ ಇದೆ. ಸರಿ, ಏನ್ ತಿನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಕೂಡ ಖುಷಿಯಲ್ಲಿ ಇಲ್ಲ ಅವ್ರು. ಯಾಕೆ ಹೇಳಿ? ಯಾಕೆ ಹೇಳಿ? ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು, ಅದಾಗಿಲ್ಲ, ಇದಾಗಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನಾಗ್ತದೆ? 36 ವೆರೈಟಿ ನಿಮ್ಮ ಎದುರುಗಡೆಗಿದ್ರು ನೀವು ಸಂತುಷ್ಟವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನೆ ರಾಕೇಶ್ ಅಣ್ಣ ಹೊರಗಡೆಗೆ ಒಣಗಿದ ರೊಟ್ಟಿ ಇದ್ರು ಕೂಡ ಒಳಗಡೆಯಿಂದ ಮಸ್ತಾಗಿ ರೊಟ್ಟಿ ತಿಂತಬೇಕಾದ ಮನಸ್ಸನ್ನ ಬಾಬನ ಕೈಲಿ ಕೊಟ್ಬಿಟ್ಟು ಪದ್ಮ ಏನ್ ಮಾಡ್ತಿದ್ದಾರೆ? ಸಂಪಾದನೆ. ನಿಮ್ಗೊಂದು ಪ್ರಶ್ನೆ. ಓಕೆ, ಯೋಗೇಶ್ ಅಣ್ಣ ಒಂದು ದೊಡ್ಡ ಅಂಗಡಿ ಇಟ್ಕೊಂಡಿದ್ದಾರೆ. ಏನ್ ಇಟ್ಕೊಂಡಿದ್ದಾರೆ? ದೊಡ್ಡ ಅಂಗಡಿ. 36 ವೆರೈಟಿ ಊಟ ಮಾಡ್ತಿದ್ದಾರೆ. ಬೆಳಗಿನ ಸಾಯಂಕಾಲವರೆಗೂ ಒಬ್ರು ಕಸ್ಟಮರ್ ಇಲ್ವೇ ಇಲ್ಲ. ಸರಿನಾ? ಪೇಮೆಂಟ್ ಅಂತೂ ಮಾಡ್ಲೇಬೇಕು, ಸಾಲ ಅಂತೂ ಇದೆ, ಎಲ್ಲರಿಗೂ ದುಡ್ಡು ಕೊಡ್ಬೇಕು, ಕಸ್ಟಮರ್ ಒಬ್ರು ಇಲ್ಲ. ಊಟ ಮಾತ್ರ 36 ವೆರೈಟಿ ಇದೆ, ಟಿವಿ ಇದೆ, ಯೂಟ್ಯೂಬ್ ಇದೆ, ಫ್ಯಾನ್ ಇದೆ, AC ಎಲ್ಲ ಇದೆ. ಓಕೆ ಸರಿ. ರಾಕೇಶ್ ಅಣ್ಣ ಹಳೇ ಅಂಗಡಿ, ಸರಿನಾ? ಫುಲ್ ಕಸ್ಟಮರು. ಅಡಿಗೆ ಮಾಡ್ಲಿಕ್ಕೂ ಪುರ್ಸತ್ ಇಲ್ಲ. 3 ದಿನಕ್ಕೆ ಒಂದ್ಸಲ ಅಡಿಗೆ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಐಟಮ್ ಸೇಲ್ ಮಾಡ್ತಾ ಏನ್ ಮಾಡ್ತಿದಾರೆ? ಒಣ ರೊಟ್ಟಿಯನ್ನ ಯಾರು ಖುಷಿಯಾಗಿದ್ದಾರೆ ಹೇಳಿ ನೋಡೋಣ? ವ್ಯಾಪಾರ ಆಗ್ತಿದೆ ಅವರು. ಹೌದು ತಾನೆ? ಅವಾಗ ಒಣ ರೊಟ್ಟಿ ಸಿಕ್ಕಿದ್ರು ಕೂಡ ಅವ್ರು ಏನಾಗ್ತಾ ಇದಾರೆ? ಲಾಭ ಆಗ್ತಾ ಇದೆ ಅಂತ ಏನ್ ಮಾಡ್ತಿದ್ದಾರೆ? ಖುಷಿಯಾಗಿದೆ. ಆವಾಗ ಅವರಿಗೆ ಆ ಒಣ ರೊಟ್ಟಿ ಹೆಂಗಿರ್ತದೆ? 36 ವೆರೈಟಿ ಮೃಷ್ಟಾನ್ನ ತರ ಇರ್ತದೆ. ದೇವಲೋಕದ ಅಮೃತಕ್ಕೂ ಚೆನ್ನ ಅಂತ. ಹೌದಂడి. ನಾವು ಸ್ಕೂಲಲ್ಲಿ ಇದ್ದಾಗ ಬೋರ್ಡಲ್ಲಿ ಗೋಡೆಯಲ್ಲಿ ಒಂದು ಇದಿತ್ತು. ಏನು ಗಾದೇನು? ದುಡಿದು ತಿಂದ ರೊಟ್ಟಿಯ ರುಚಿಯು ದೇವಲೋಕದ ಅಮೃತಕ್ಕೂ ಚೆನ್ನಾಗಿ ಕಷ್ಟಪಟ್ಟು ಮೈ ಬಗ್ಸ್ಬಿಟ್ಟು ಬಂದು ಊಟ ಕೂತ್ಕೊಂಡು ಹೊಟ್ಟೆ ಚೆನ್ನಾಗಿ ಹಸ್ದಿರತ್ತ. ಅವಾಗ ಒಣ ರೊಟ್ಟಿ ಕೊಟ್ಟರು ಕೂಡ ನಿಮ್ಗೆ ಹೆಂಗ್ ಅನ್ಸತ್ತೆ? ಕೊಟ್ರು ತೃಪ್ತಿಯಾಗಿ ತಿಂತೀರಿ ಅಲ್ವಾ? ಅದೇ ಕಾಲ್ ಮೇಲೆ ಕಾಲ್ ಹಾಕೊಂಡ್ಬಿಟ್ಟು AC ಇರುವಂತವರಿಗೆ ಏನಾಗ್ತದೆ? ಒಳ್ಳೆ ಊಟ ಕೊಟ್ಟರು ಕೂಡ ಸಂತೃಪ್ತತೆ ಇರೋದಿಲ್ಲ. ಅದಕ್ಕಾಗಿ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡಿ. ಏನ್ ಚೆಕ್ ಮಾಡ್ಕೊಳ್ಬೇಕು? ನಾನು ಈಶ್ವರಿಯ ಕಾರ್ಯದಲ್ಲಿ ಆಧ್ಯಾತ್ಮಿಕ ಸಂಪಾದನೆಯಲ್ಲಿ ನಾನು ಇಷ್ಟು ಸಂತುಷ್ಟ ಇದ್ದೀನಿ. ಆಗಿದ್ದೇನೆ. ಸಂತುಷ್ಟತೆ ಯಾವಾಗಿರೋದಿಲ್ಲ? ಸಂಪಾದನೆ ಸರಿಯಾಗಿಲ್ಲದೆ ಇದ್ದಾಗ. 2 ಕಾರಣದಿಂದ ಸಂತುಷ್ಟತೆ ಇರೋದಿಲ್ಲ. ಒಂದು ಬೇಕು, ಎರಡನೇದು ಬೇಡ. ಬೇಡ. ಹೌದು? ಒಂದೇದ್ ಬೇಕು, ಎರಡನೇದ್ ಇನ್ನೊಂದ್ ಬೇಡ. ಬೇಡ. ಬೇಕು ಅಂದ್ರೂ ಕೂಡ ಮನಸ್ಸು ಸಂತುಷ್ಟವಾಗಿರೋದಿಲ್ಲ. ಬೇಡ ಅಂತಂದ್ರು ಸಂತುಷ್ಟವಾಗಿರ ಅಲ್ವಾ? ಅದಕ್ಕಾಗಿ ಬೇಕು ಬೇಡ ಎರಡೂ ಇರಬಾರ್ದು. ಏನಿದೆಯೋ ಅದ್ರಲ್ಲಿ ಏನಾಗಿರ್ಬೇಕು? ತೃಪ್ತಿಯಾಗಿರ್ಬೇಕು. ಲಾಸ್ಟ್ ಕ್ವಶನ್, ನೀವು ಸದಾ ಸಂತುಷ್ಟವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸದಾ ಸಂತುಷ್ಟವಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು? ಅಲ್ಲಿದ್ದು ಸದಾ ಭಗವಂತನ ಕಡೆ ಮನ್ಸ್ ಕೊಡೋದು. ಸಮಯದ ಅನುಸಾರ ಬಾಬಾ ಏನ್ ಹೇಳ್ತಾರೋ ಅದನ್ನ ಮಾಡ್ತಾ ಹೋಗಿ ಸಾಕು. ಹೌದು. ನಿರಂತರವಾಗಿ ನಿಮ್ಮ ಮನಸ್ಸನ್ನ ಬಾಬನ ಕೈಯಲ್ಲಿ ಇಡಿ ಸಾಕು. ಒಂದು ಮಗು ಸಂತುಷ್ಟ ಯಾವಾಗಿರ್ತದೆ? ತಂದೆ ಹೇಳ್ದಾಗ ಕೇಳ್ದಂಗೆ. ಅಮ್ಮನ ಹೊಟ್ಟೆಯಲ್ಲಿದ್ದಾಗ. ಎಲ್ಲಿದ್ದಾಗ? ಯಾಕೆ ಹೇಳಿ? ಬಿಸಿಲು, ಮಳೆ, ಚಳಿ, ಗಾಳಿ ಯಾವತ್ತಿಗೆ ತಿನ್ಬೇಕು ಮಾಡ್ಬೇಕು ಅದೆಲ್ಲ ಯಾರು ಜವಾಬ್ದಾರಿ? ಅಮ್ಮಂದೆ. ಅಮ್ಮಂದು ಅಲ್ವಾ? ಮಗುಗೆ
ಅನುಭವ. ತೊಟ್ಲಲ್ಲಿರೋ ಮಗು ಆಗ್ತೀರಾ, ಮಡಿಲಲ್ಲಿರೋರು ಆಗ್ತೀರಾ, ಕೆಲಸ ಮಾಡೋರು ಆಗ್ತೀರಾ, US ನಲ್ಲಿರೋ ಮಗು ಆಗ್ತೀರಾ? ತಾಯಿ ಹೊಟ್ಟೆ. ತಾಯಿ ಹೊಟ್ಟೆ ಒಳಗಿರೋ ಮಗು ಆಗ್ತೀವಿ. ಹಾಗೆ ಬಾಬನ ಒಳಗಡೆಗಿದ್ರೆ ನಿಮ್ಗೆ ಏನಾಗ್ತದೆ? ಡೈರೆಕ್ಟ್ ಆಗಿ ಆಹಾರ ಮಾತ್ರ ಸಿಗ್ತಾ ಇರ್ತದೆ, ಶಕ್ತಿಗಳು ಮಾತ್ರ ಏನಾಗ್ತಾ ಇರ್ತವೆ? ಸಿಗ್ತಾ ಇರ್ತವೆ. ಅದಕ್ಕಾಗಿ ಸಂತುಷ್ಟ ಮಣಿಗಳಾಗಲಿಕ್ಕೆ ಏನೇನು ಮಾಡಬೇಕು, ಯಾಕೆ ಸಂತುಷ್ಟ ನೀವು ಆಗ್ತಾ ಇಲ್ಲ ಹೇಳುವಂತ ವಿಷಯವನ್ನ ಮುಂದೆ ಮುರಳಿಗಳಲ್ಲಿ ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ. ಓಂ ಶಾಂತಿ. ಓಂ ಓಂ ಶಾಂತಿ. ಶಾಂತಿ.